ಫಾಯಿಲಿಂದ ಸ್ಕ್ಯಾಟರ್ ಮಾಡಿ ಆಮೇಲೆ ಸ್ಕ್ಯಾಟ್ರಿಂಗ್ ಆ್ಯಂಗಲ್ನ ನಾವು ಅಬ್ಸರ್ವ್ ಮಾಡಿದ್ರೆ ಏನು ವೇರಿಯೇಷನ್ ಬರುತ್ತೆ ಲೆಟಸ್ ಚೆಕ್ ಅಂತ ಹೇಳ್ಬಿಟ್ಟು ರುದರ್ಫೋರ್ಡ್ ಸಜೆಸ್ಟೆಡ್ ದಿಸ್ ಎಕ್ಸ್ಪೆರಿಮೆಂಟ್. ನ್ಯೂಕ್ಲಿಯಸ್ಸಿಂದ ತುಂಬ ದೂರ ತೊಗೊಂಡೋಗಿದೆಯಾ ಅಂದರೆ ಅನ್ಡಿಫ್ಲೆಕ್ಟೆಡ್ ಹೋಗುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಥೀಟಾ ಈಕ್ವಲ್ ಟು 0 ಡಿಗ್ರಿ. ರೇಡಿಯಸ್ ಹೈಡ್ರೋಜನ್ ಆಟಮಲ್ಲಿ ಡಿಫ್ರೆಂಟ್ ಆರ್ಬಿಟ್ಸ್ ಇದೆ. ಅದರಲ್ಲಿ ಫಸ್ಟ್ ಆರ್ಬಿಟನ್ನು ಚೂಸ್ ಮಾಡ್ಕೊಳ್ಳಿ, ಸರ್ಕ್ಯುಲರ್ ಆರ್ಬಿಟ್. ಆ ಆರ್ಬಿಟ್ದು ರೇಡಿಯಸ್ ಏನಿದೆ ಅದಕ್ಕೆ ಬೋರ್ ರೇಡಿಯಸ್ ಅಂತೇಳಿ ನೇಮ್ ಮಾಡಿದ್ದಾರೆ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಆಟಮ್ಸ್, ಸೊ ನಿಮ್ಮ ಆಟಮ್ಸ್ ಚಾಪ್ಟರ್ದು ಸಮ್ಮರಿನ ವಿತಿನ್ 1 hour ಕವರ್ ಮಾಡ್ತಾ ಹೋಗೋಣ. ಏನೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಸೊ ಫ್ರಮ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಪರ್ಸ್ಪೆಕ್ಟಿವ್ ಕೂಡ, ಆಲ್ಸೋ ಥಿಯರಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಪರ್ಸ್ಪೆಕ್ಟಿವ್ ಇಂದ, ಸೊ ಎಲ್ಲವನ್ನು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಥಿಂಗ್ಸ್ ಈ ಒಂದು ಆಟಮ್ಸ್ ಚಾಪ್ಟರ್ಲಿ ವಿತಿನ್ 1 hour. ಓಕೆ ಗೈಸ್, ಸೊ ಬೇಸಿಕಲಿ ಫಸ್ಟ್ ನಾವು ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಬಗ್ಗೆ ನೋಡೋಣ. ಅದಾದಮೇಲೆ ಅಟಾಮಿಕ್ ಸ್ಪೆಕ್ಟ್ರಾ ಅಂದ್ರೇನು, ಬೋರ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್, ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಆಟಮ್, ಅಟ್ ದ ಎಂಡ್ ಡಿ ಬ್ರಾಗ್ಲೆ ಹೈಪೋಥಿಸಿಸ್. ಓಕೆ, ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/p. ಹೌ ಡಿಡ್ ವಿ ಕಮ್ ಟು ದಟ್ ಕನ್ಕ್ಲೂಷನ್ ಫ್ರಮ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್, ರೈಟ್? ಸೊ ಇದಿಷ್ಟನ್ನ ಫೋಕಸ್ ಮಾಡಿದ್ರೆ ನಿಮ್ಮ ಆಟಮ್ಸ್ ಚಾಪ್ಟರ್ ಇಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್. ಸೊ ಒಂದು ಅಟಾಮಿಕ್ ಸ್ಟ್ರಕ್ಚರ್ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂದರೆ ನ್ಯೂಕ್ಲಿಯಸ್ ಚಾಪ್ಟರ್ ಇಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್. ಸೊ ಇದಷ್ಟು ಚೆನ್ನಾಗಿ ಅರ್ಥ ಆಯಿತು ಅಂದರೆ ನಿಮ್ಮ ಏನು ಎಲೆಕ್ಟ್ರೋಸ್ಟಾಟಿಕ್ಸ್ ಇದೆ, ರೈಟ್, ಅಲ್ಲಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಸೆಕೆಂಡ್ PU-ಗೆ ಒಂದು ಕಂಪ್ಲೀಟ್ ಪರ್ಸ್ಪೆಕ್ಟಿವ್ ಸಿಗುತ್ತೆ, ರೈಟ್? ಸೊ ಗೈಸ್ ಕಮಾನ್, ಸೊ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಇಸ್ ಅ ಥಿಯರಿಟಿಕಲ್ ಐಡಿಯಾ ಗಿವನ್ ಬೈ ರುದರ್ಫೋರ್ಡ್, ರೈಟ್? ಸೊ ಇಂಟ್ರೊಡಕ್ಷನ್ ಏನು ಹೇಳಬೇಕಪ್ಪ ಅಂದರೆ ಇದ್ರ ಬಗ್ಗೆ ಬೇಸಿಕಲಿ ಫಸ್ಟ್ ಜೆ ಥಾಮ್ಸನ್ ಒಂದು ಅಟಾಮಿಕ್ ಮಾಡೆಲ್ನ ಅವರು ಪ್ರಪೋಸ್ ಮಾಡ್ತಾರೆ. ಆ ಅಟಾಮಿಕ್ ಮಾಡೆಲ್ ಏನು ಅಂದರೆ, ಸೊ ಆನ್ ಆಟಮ್ ಇಸ್ ಅ ಸ್ಪಿಯರ್. ಓಕೆ, ಒಂದು ಸ್ಪಿಯರ್ ಅಂತ ತಗೊಳ್ಳಿ. ಸೊ ಪಾಸಿಟಿವ್ ಚಾರ್ಜಸ್ ಏನಿದೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ರೈಟ್? ಒಂದು ಪಾಸಿಟಿವ್ ಚಾರ್ಜಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಮತ್ತು ನೆಗೆಟಿವ್ ಚಾರ್ಜಸ್ ಏನಿದೆ ಅದು ಎಂಬೆಡೆಡ್ ಲೈಕ್ ಸೀಡ್ಸ್. ಒಂದು ಫ್ರೂಟಲ್ಲಿ ಸೀಡ್ಸ್ ಯಾವ ಥರ ಇರುತ್ತೆ ಆ ಥರ ಇರುತ್ತೆ ಅಂತೇಳಿ ಹೇಳಿದ್ದಾರೆ. ನಾನಿಲ್ಲಿ ಜಸ್ಟ್ ಸ್ಲೈಸ್ ಆಫ್ ಫ್ರೂಟನ್ನು ಇಟ್ಟಿದ್ದೀನಿ. ಬೇಸಿಕಲಿ ಇಟ್ಸ್ ಅ ಕಂಪ್ಲೀಟ್ ವಾಟರ್ಮಿಲನ್. ಓಕೆ, ಒಂದು ಕಂಪ್ಲೀಟ್ ವಾಟರ್ಮಿಲನ್ ಆದರೆ ಸೊ ಪಾಸಿಟಿವ್ ಚಾರ್ಜಸ್ ಏನು ದಿಸ್ ಫ್ರೂಟ್, ರೈಟ್? ಪಾಸಿಟಿವ್ ಚಾರ್ಜಸ್ ಬಂದು ಈ ಫ್ರೂಟ್ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ವಾಲ್ಯೂಮ್, ರೈಟ್? ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ನೆಗೆಟಿವ್ ಚಾರ್ಜಸ್ ಬಂದೇನು, ನೆಗೆಟಿವ್ ಚಾರ್ಜಸ್ ಆರ್ ದೀಸ್ ಸೀಡ್ಸ್. ಓಕೆ, ಇದು ಅಂತೇಳ್ಬಿಟ್ಟು ಒಂದು ಅಟಾಮಿಕ್ ಮಾಡೆಲ್ನ ಪ್ರಪೋಸ್ ಮಾಡ್ತಾರೆ. ಬಟ್ ಲೇಟರ್ ಆನ್ ಥ್ರೂ ದ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್, ರೈಟ್, ಸ್ಟೂಡೆಂಟ್ ಆಫ್ ಥಾಮ್ಸನ್, ರೈಟ್, ಸೊ he proposed that this idea is wrong, right? So Rutherford proved that the positive charges are not uniformly distributed in a sphere as suggested by Thomson, right? So basically Thomson model ಕೆಲವಷ್ಟು ಪ್ರಾಕ್ಟಿಕಲ್ ಅಬ್ಸರ್ವೇಷನ್ಸ್ನ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈ ಥಾಮ್ಸನ್ ಮಾಡೆಲ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ಲಮ್ ಪಡ್ಡಿಂಗ್ ಮಾಡೆಲ್, ರೈಟ್? ಸೊ ದಿಸ್ ಇಸ್ ರಾಂಗ್, ರೈಟ್? ಸೊ ಬಟ್ ಲೇಟರ್ ಆನ್ ರುದರ್ಫೋರ್ಡ್ ಒಂದು ಎಕ್ಸ್ಪೆರಿಮೆಂಟಲ್ ಸಜೆಷನನ್ನು ಕೊಡ್ತಾರೆ, ರೈಟ್? ಅದೇನು ಅಂದರೆ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಸೊ ರುದರ್ಫೋರ್ಡ್ ಸಜೆಸ್ಟೆಡ್ ಟು ಎಕ್ಸ್ಪೆರಿಮೆಂಟಲ್ ಫಿಸಿಸಿಸ್ಟ್ ಜಿಜರ್ ಆ್ಯಂಡ್ ಮಾರ್ಸ್ಟನ್ to do alpha particle scattering experiments. Okay, so alpha particle ಅಂದ್ರೆ ಏನು? alpha particle is a helium nucleus. alpha particle ಅಂದ್ರೆ alpha particle is a helium nucleus, right? so helium nucleus ಗೆ ನಾವು alpha particle ಅಂತೇಳಿ ಕರಿತೀವಿ. ಸೊ ಈ ಆಲ್ಫಾ ಪಾರ್ಟಿಕಲ್ನ ಸ್ಕ್ಯಾಟರ್ ಮಾಡಬೇಕು ಯಾರಿಂದ? ಗೋಲ್ಡ್ ಫಾಯಿಲಿಂದ, ರೈಟ್? ಸೊ ಗೋಲ್ಡ್ ಫಾಯಿಲಿಂದ ಸ್ಕ್ಯಾಟರ್ ಮಾಡಿ ಆಮೇಲೆ ಸ್ಕ್ಯಾಟ್ರಿಂಗ್ ಆ್ಯಂಗಲ್ನ ನಾವು ಅಬ್ಸರ್ವ್ ಮಾಡಿದ್ರೆ ಏನು ವೇರಿಯೇಷನ್ ಬರುತ್ತೆ ಲೆಟಸ್ ಚೆಕ್ ಅಂತ ಹೇಳ್ಬಿಟ್ಟು ರುದರ್ಫೋರ್ಡ್ ಸಜೆಸ್ಟೆಡ್ ದಿಸ್ ಎಕ್ಸ್ಪೆರಿಮೆಂಟ್. ಸೊ ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ನ ನಾನು ಇಲ್ಲಿ ಲೆಫ್ಟಲ್ಲಿ ಹಾಕಿದ್ದೀನಿ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಏನಂತ. ಸೊ ಇಲ್ಲೊಂದು ಆಲ್ಫಾ ಪಾರ್ಟಿಕಲ್ ಸೋರ್ಸ್ ಇದೆ, ರೈಟ್? ಸೊ ಈ ಒಂದು ಸೋರ್ಸ್ ಎಮಿಟಿಂಗ್ ಆಲ್ಫಾ ಪಾರ್ಟಿಕಲ್ಸ್, ರೈಟ್? ಸೊ ಈ ಆಲ್ಫಾ ಪಾರ್ಟಿಕಲ್ ಮಲ್ಟಿಪಲ್ ಡೈರೆಕ್ಷನ್ಸಲ್ಲಿ ಬರ್ತಾ ಇದೆ. ಬಟ್ ನಮಗೇನು ಆಲ್ಫಾ ಪಾರ್ಟಿಕಲ್ ಒಂದೇ ಡೈರೆಕ್ಷನಲ್ಲಿ ಬರಬೇಕು. ಅದಕ್ಕೋಸ್ಕರ ಇಲ್ಲಿ 2 ಲೇಸರ್ ಬ್ರಿಕ್ಸ್ ಇಟ್ಟಿದ್ದೀವಿ, ರೈಟ್? ಕೋಲಿಮೇಟರ್ ಬ್ರಿಕ್ಸ್ ಇದೆ. ಸೊ ಈ ಒಂದು ಬ್ರಿಕ್ಸ್ ನಡುವೆ ಆಲ್ಫಾ ಪಾರ್ಟಿಕಲ್ ಬೀಮ್ ಬರ್ತಾ ಇದೆ. ಆಲ್ಫಾ ಪಾರ್ಟಿಕಲ್ ಬೀಮ್ ಬಂದು ಸೊ ಇಲ್ಲಿ ಪ್ಲೇಸ್ ಮಾಡಿರ್ತಕ್ಕಂಥ ಗೋಲ್ಡ್ ಫಾಯಿಲ್ ಮೇಲೆ ಫಾಲ್ ಆದಾಗ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಬರ್ತಾ ಇದೆ. ಇದು ಗೋಲ್ಡ್ ಫಾಯಿಲ್ ಮೇಲೆ ಫಾಲ್ ಆದಾಗ ಏನಾಗುತ್ತೆ ಅಂದರೆ, ಸೊ ಈ ಒಂದು ಗೋಲ್ಡ್ ಫಾಯಿಲ್
ಬರ್ತಾ ಇರ್ತಕ್ಕಂಥ ಆಲ್ಫಾ ಪಾರ್ಟಿಕಲ್ಸ್ನ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಸ್ಕ್ಯಾಟರ್ ಮಾಡುತ್ತೆ, ರೈಟ್. ಸೊ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಸ್ಕ್ಯಾಟರ್ ಮಾಡುತ್ತೆ. ಕೆಲವಷ್ಟು ರಿಟರ್ನ್ ಹೋಗುತ್ತೆ, ಕೆಲವಷ್ಟು ಅನ್ಡಿಫ್ಲೆಕ್ಟೆಡ್ ಆಗಿ ಹೋಗುತ್ತೆ, ಕೆಲವಷ್ಟು ಆಲ್ಫಾ ಪಾರ್ಟಿಕಲ್ ಗೋಸ್ ಲೈಕ್ ದಿಸ್, ರೈಟ್. ಸೊ ಈ ಒಂದು ಎಕ್ಸ್ಪೆರಿಮೆಂಟಲಲ್ಲಿ ಅವ್ರು ಏನು ಅಬ್ಸರ್ವ್ ಮಾಡ್ತಾರಂದ್ರೆ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಓಕೆ ಅನ್ಡಿಫ್ಲೆಕ್ಟೆಡ್, ಅಂದರೆ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಏನಿದೆ ದೇವರ್ ಅನ್ಡಿಫ್ಲೆಕ್ಟೆಡ್. ಯಾವ ಡೈರೆಕ್ಷನಲ್ಲಿ ಬಂತೋ ಅದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಅನ್ಡಿಫ್ಲೆಕ್ಟೆಡ್. ಬಟ್ ಸಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಸ್ಮಾಲ್ ಆಂಗಲ್, ರೈಟ್. ಸೊ ಸಮ್ ಆಫ್ ಆಲ್ಫಾ ಪಾರ್ಟಿಕಲ್ ಏನಿದೆ ದೇ ಡಿಫ್ಲೆಕ್ಟೆಡ್ ಥ್ರೂ ಸ್ಮಾಲ್ ಆಂಗಲ್. ಸೊ ಇಲ್ಲೇನಿದೆ ಒಂದು ಎರಡು ಬರಿತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ಸಮ್ ಆಲ್ಫಾ ಪಾರ್ಟಿಕಲ್ ಏನಾಯ್ತು ಡಿಫ್ಲೆಕ್ಟ್ ಆಯಿತು, ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಅನ್ಡಿಫ್ಲೆಕ್ಟೆಡ್, ಅದಕ್ಕೋಸ್ಕರ ದಿಸ್ ಇಸ್ ಮೋಸ್ಟ್. ಬಟ್ ವೆರಿ ಫ್ಯೂ ಓಕೆ ಕೆಲವಷ್ಟೇ ಆಲ್ಫಾ ಪಾರ್ಟಿಕಲ್ಸ್ ಎಸ್ಪೆಷಲಿ 1 in 8,000 ಡಿಫ್ಲೆಕ್ಟೆಡ್ ಥ್ರೋ ಲಾರ್ಜ್ ಆಂಗಲ್ಸ್ ಆರ್ 180 ಡಿಗ್ರಿ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಕೆಲವಷ್ಟೇ ಆಲ್ಫಾ ಪಾರ್ಟಿಕಲ್, ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ ಏನಾಗ್ತಾ ಇದೆ ರೈಟ್, ಅವು 180 ಡಿಗ್ರಿ ರೈಟ್ ಕೊಲೈಡ್ ಅಂಡ್ ಕಮ್ ಬ್ಯಾಕ್, ರೈಟ್. ಸೊ 180 ಡಿಗ್ರಿಯಲ್ಲಿ ಅವು ರಿಟರ್ನ್ ಆಗ್ತಾ ಇದೆ. ಸೊ ದಿಸ್ ಈಸ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್, ರೈಟ್. ಸೊ ಸಜೆಸ್ಟ್ ಮಾಡಿದ್ರು, ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ನೋಡಿದ್ರು. ಇದಾದ್ಮೇಲೆ ಇದರಿಂದ ಕನ್ಕ್ಲೂಷನ್ ಏನು, ಇದಾದ್ಮೇಲೆ ಇದರಿಂದ ಬರ್ತಕ್ಕಂಥ ಕನ್ಕ್ಲೂಷನ್ನೇ ಅಟೋಮಿಕ್ ಸ್ಟ್ರಕ್ಚರ್ ಯಾವ ಥರ ಇರಬಹುದು ಅನ್ನೋ ಒಂದು ಪ್ರಿಡಿಕ್ಷನ್. ಸೊ ದಟ್ ಈಸ್ ದ ಕನ್ಕ್ಲೂಷನ್, ರೈಟ್. ಕನ್ಕ್ಲೂಷನ್ ಅಲ್ಲಿ ಏನು ಹೇಳ್ತಾರೆ, ಸಿನ್ಸ್ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಅನ್ಡಿಫ್ಲೆಕ್ಟೆಡ್, ಬೇಸಿಕಲಿ ಆಲ್ಫಾ ಪಾರ್ಟಿಕಲ್ಸ್ ಏನು ಹೀಲಿಯಂ ನ್ಯೂಕ್ಲಿಯಸ್. ಸೊ ಹೀಲಿಯಂ ನ್ಯೂಕ್ಲಿಯಸ್ is a positive charge, right. So helium nucleus is a positive charge. So positive negative does not matter. Some charge getting undeflected andre most of the space is empty, right. So that's where so most of the alpha particles undeflected ಆಗ್ತಾರೋದ್ರಿಂದ most of the space in the atom is empty ಅಂತ ಹೇಳಿ ಕನ್ಕ್ಲೂಷನ್ ತೆಗಿತಾರೆ. and high density positive charge is located at the center of the atom, right. So center of the atom ಅಲ್ಲಿ ಹೈ ಡೆನ್ಸಿಟಿ ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ಸೊ ಇನ್ನೊಂದು ಚಾರ್ಜ್ ಇದರ ಅಟ್ರಾಕ್ಟ್ ಆಗಬೇಕು, ರಿಪಲ್ ಆಗಬೇಕು, ರೈಟ್. ಸೊ ತುಂಬ ಹತ್ರ ಬಂದಾಗ ಏನಾಗ್ತಾ ಇದೆ ರಿಪಲ್ ಆಗ್ತಾ ಇದೆ, ರೈಟ್. ವೆರಿ ಹೆಡ್ ಆನ್ ಬಂದಾಗ ಏನಾಗ್ತಾ ಇದೆ, ಹೆಡ್ ಆನ್ ಬಂದಾಗ ಇಟ್ ಈಸ್ ಗೆಟಿಂಗ್ ಡಿಫ್ಲೆಕ್ಟೆಡ್ ವಿತ್ 180 ಡಿಗ್ರಿ. ಸೊ ದಿಸ್ ಇಸ್ ವೇರ್ ಕನ್ಕ್ಲೂಷನ್ ಕಮ್ಸ್. ಸೊ ಆಲ್ಫಾ ಪಾರ್ಟಿಕಲ್ಸ್ ಮೂವಿಂಗ್ ಟುವರ್ಡ್ಸ್ ನ್ಯೂಕ್ಲಿಯಸ್, ರೈಟ್, ಡೈರೆಕ್ಟ್ಲಿ. ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್. ಸೊ ನ್ಯೂಕ್ಲಿಯಸ್ ಇದೆ, ಆಲ್ಫಾ ಪಾರ್ಟಿಕಲ್ಸ್ ಡೈರೆಕ್ಟ್ಲಿ ಟುವರ್ಡ್ಸ್ ನ್ಯೂಕ್ಲಿಯಸ್ ಬರೋದೇನಾಗ್ತಾ ಇದೆ ಗೆಟಿಂಗ್ ಡಿಫ್ಲೆಕ್ಟೆಡ್. ನ್ಯೂಕ್ಲಿಯಸ್ ನನ್ನ ಲೆಫ್ಟ್ ಹ್ಯಾಂಡ್ ಫಿಸ್ಟ್ ನ್ಯೂಕ್ಲಿಯಸ್, ರೈಟ್. ಸೊ ರೈಟ್ ಹ್ಯಾಂಡ್ ಫಿಸ್ಟ್ ಆಲ್ಫಾ ಪಾರ್ಟಿಕಲ್ ಬರ್ತಾ ಇರೋದೇನಾಗ್ತಾ ಇದೆ ಹೆಡ್ ಆನ್ ಡೈರೆಕ್ಟ್ಲಿ ಬರ್ತಾ ಇರೋದು, ಕೊಲೈಡ್ ಆಗ್ತಾ ಇಲ್ಲ, ರೈಟ್. ಪ್ಲಸ್ ಅಂತ ಅನ್ಕೊಳ್ಳಿ, ಬರ್ತಾ ಇದೆ ಸ್ಪೀಡಲ್ಲಿ ಬರ್ತಾ ಇದೆ. ಬಿಕಾಸ್ ಆಫ್ ಪಾಸಿಟಿವ್ ಚಾರ್ಜಸ್ ರಿಪಲ್ಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸ್ಲೋ ಡೌನ್ ಸ್ಟಾಪ್ ರಿಟರ್ನ್ ಬ್ಯಾಕ್, ರೈಟ್. ಸೊ ರಿಪಲ್ಷನ್ ಇದೆ ಇದರಿಂದ, ಇದು ಜೋರಾಗಿ ಬರ್ತಾ ಇದೆ, ಸ್ಲೋ ಆಗುತ್ತೆ, ಸ್ಟಾಪ್ ಆಗುತ್ತೆ, ಮತ್ತೆ ರಿಟರ್ನ್ ವಾಪಸ್ ಬರುತ್ತೆ, ರೈಟ್. ಸೊ ದಿಸ್ ಈಸ್ ವೇರ್ 180 ಡಿಗ್ರಿ ಡಿಫ್ಲೆಕ್ಷನ್ ಹ್ಯಾಪನಿಂಗ್, ರೈಟ್, ಫಾರ್ ಆಲ್ಫಾ ಪಾರ್ಟಿಕಲ್. ಅಂಡ್ ಈ ಒಂದು ಎಲೆಕ್ಟ್ರಾನ್ಸ್ ಏನಿದೆ, ಎಲೆಕ್ಟ್ರಾನ್ಸ್ ಬೀಯಿಂಗ್ ವೆರಿ ಲೈಟ್ ಡು ನಾಟ್ ಅಫೆಕ್ಟ್ ಆಲ್ಫಾ ಪಾರ್ಟಿಕಲ್ಸ್. ನೆಗೆಟಿವ್ ಚಾರ್ಜಸ್ ಏನಿದೆ ಸೊ ಇವು ಆಲ್ಫಾ ಪಾರ್ಟಿಕಲ್ಸ್ನ ದೇ ಆರ್ ನಾಟ್ impacting too much, okay. This is the conclusion. ಅದೇ ತರ ನೀವು number of alpha particles getting deflected with deflection angle, right. So ಇಷ್ಟು angle deflection ಇದೆ, ಎಷ್ಟು ಪಾರ್ಟಿಕಲ್ಸ್ ಆ ಆಂಗಲ್ ಅಲ್ಲಿ ಡಿಫ್ಲೆಕ್ಟ್ ಆಗಿದೆ, ರೈಟ್. ದಟ್ ಈಸ್ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್. ಯಾವ ಆಂಗಲ್ ಅಲ್ಲಿ ಡಿಫ್ಲೆಕ್ಟ್ ಆಗಿದೆ, ಇಟ್ ಈಸ್ ಸ್ಕ್ಯಾಟರಿಂಗ್ ಆಂಗಲ್ ಆರ್ ಡಿಫ್ಲೆಕ್ಷನ್ ಆಂಗಲ್. ಸೊ ಇದನ್ನ ಪ್ಲಾಟ್ ಮಾಡಿದಾಗ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಏನಿರುತ್ತೆ ಅನ್ಡಿಫ್ಲೆಕ್ಟೆಡ್, ಅಂದರೆ ಥೀಟಾ ಕ್ಲೋಸ್ ಟು ಝೀರೋಗೆ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಮ್ಯಾಕ್ಸಿಮಮ್, ರೈಟ್. ಥೀಟಾ ಕ್ಲೋಸ್ ಟು 180 ಡಿಗ್ರಿಗೆ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಮಿನಿಮಮ್, ಥೀಟಾ ಜಾಸ್ತಿ ಆದಾಗೆ, ರೈಟ್. ಬಟ್ ಇಲ್ಲಿ ನಾವು ಈ ಒಂದು ಡಿರೈವೇಷನ್ ಇಲ್ಲ ನಿಮಗೆ, ಜಸ್ಟ್ ನಾನು ಎಕ್ಸ್ಪ್ರೆಷನ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ is inversely proportional to sin to the power 4 theta by 2. So ishtu idea clear idella, right guys. So now alpha particle again trajectory, right. So nucleus ide, atom ide, gold foil is a metal having gold atoms alva. So ಆ ಒಂದು ಗೋಲ್ಡ್ ಆಟಮ್ಸ್ ಕಡೆ ನಾವು ಆಲ್ಫಾ ಪಾರ್ಟಿಕಲ್ಸ್ ನ ಟಾರ್ಗೆಟ್ ಮಾಡಿದಾಗ, ಸೊ ಬಿಕಾಸ್
ಈ ಒಂದು ಗೋಲ್ಡ್ ಆಟಮ್ ಆಸ್ ಇಟ್ಸ್ ಓನ್ ಚಾರ್ಜ್ ಅಲ್ವಾ, ಸೊ ಅದರ ಒಂದು ಚಾರ್ಜಿಂದ ಈ ಒಂದು ಚಾರ್ಜ್ ಏನಾಗುತ್ತೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಅನ್ಡಿಫ್ಲೆಕ್ಟೆಡ್ ಇರ್ಬೋದು, ಸಮ್ ಆಂಗಲ್ ಡಿಫ್ಲೆಕ್ಷನ್ ಇರ್ಬೋದು, ಕಂಪ್ಲೀಟ್ ಡಿಫ್ಲೆಕ್ಷನ್ ಇರ್ಬೋದು, ರೈಟ್. ಮೋಸ್ಟ್ ಫ್ಯೂ, ವೆರಿ ಫ್ಯೂ, ರೈಟ್. ದಿಸ್ ಇಸ್ ದ ಥಿಂಗ್. ಬಟ್ ಟ್ರಾಜೆಕ್ಟ್ರಿನ ಟ್ರ್ಯಾಕ್ ಮಾಡೋಕ್ಕಾಗುತ್ತಾ? ಆಬ್ವಿಯಸ್ಲಿ ಅನಾಲಿಟಿಕಲಿ ವಿ ಕ್ಯಾನ್ ಟ್ರ್ಯಾಕ್ ದ ಟ್ರಾಜೆಕ್ಟ್ರಿ. ಯಾವ ಥರ ಅಂದರೆ, ಸಿ ಗೈಸ್, ಇಲ್ಲಿ ಒಂದು ನಾವು ಕ್ವಾಂಟಿಟಿನ ಡಿಫೈನ್ ಮಾಡ್ತೀವಿ, ರೈಟ್. ಸೊ ದಟ್ ಕ್ವಾಂಟಿಟಿ ಈಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಓಕೆ, ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್, ಈ ಒಂದು ಇಂಪ್ಯಾಕ್ಟ್ ಪ್ಯಾರಾಮೀಟರ್ನ ಲೆಟರ್ ಬಿ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೇನು? ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ವೆಲಾಸಿಟಿ ವೆಕ್ಟರ್ ಆಫ್ ಇನ್ಸಿಡೆಂಟ್. ಓಕೆ, ಒಂದು ಆಲ್ಫಾ ಪಾರ್ಟಿಕಲ್ನ ನಾನು ಇನ್ಸಿಡೆಂಟ್ ಮಾಡ್ತಾ ಇದ್ದೀನಿ ಅಂದರೆ ಇನಿಷಿಯಲಿ ಯಾವ ಡೈರೆಕ್ಷನಲ್ಲಿ ಬರ್ತಾ ಇತ್ತು? ಓಕೆ, ನ್ಯೂಕ್ಲಿಯಸ್ ಇಲ್ಲಿದೆ, ನಾನು ಒಂದು ಆಲ್ಫಾ ಪಾರ್ಟಿಕಲ್ನ ಇಲ್ಲಿ ಕಳಿಸ್ತಾ ಇದ್ದೀನಿ, ರೈಟ್. ಸೊ ನ್ಯೂಕ್ಲಿಯಸ್ ಇಲ್ಲಿದೆ, ಆಲ್ಫಾ ಪಾರ್ಟಿಕಲ್ ಇನಿಷಿಯಲಿ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಓಕೆ, ಈ ಒಂದು ಡೈರೆಕ್ಷನಲ್ಲಿ ಇನಿಷಿಯಲಿ ಮೂವ್ ಆಗ್ತಾ ಇರೋ ಆಲ್ಫಾ ಪಾರ್ಟಿಕಲ್ ವೆಲಾಸಿಟಿ ಯಾವ ಕಡೆ ಇದೆ ನೋಡಿ, ಇದು ವೆಲಾಸಿಟಿ, ರೈಟ್. ಸೊ ಈ ಒಂದು ವೆಲಾಸಿಟಿ ವೆಕ್ಟರ್, ಲೆಟ್ ಮಿ ಗೋ ಸ್ಲೋ, ವೆಲಾಸಿಟಿ ವೆಕ್ಟರ್, ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಅಂದರೆ ಈ ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ನ್ಯೂಕ್ಲಿಯಸ್. ಸೊ ಇದು ಸೆಂಟರ್ ಆಫ್ ನ್ಯೂಕ್ಲಿಯಸ್. ಓಕೆ, ಸೊ ಇದು ಸೆಂಟರ್ ಆಫ್ ನ್ಯೂಕ್ಲಿಯಸ್. ಸೊ ಈ ಒಂದು ಸೆಂಟರ್ ಆಫ್ ನ್ಯೂಕ್ಲಿಯಸ್ ಲೈನಿಂದ ಎಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸಲ್ಲಿ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್ ಆಫ್ ಆಲ್ಫಾ ಪಾರ್ಟಿಕಲ್ ಇದೆ, ಅದಕ್ಕೆ ನಾವು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತೇಳಿ ಕರಿತೀವಿ. ಓಕೆ, ಎಸ್ ಸರ್. ಸೊ ದಿಸ್ ಆಲ್ಫಾ ಪಾರ್ಟಿಕಲ್, ರೈಟ್, ಬರುತ್ತೆ, ಹತ್ರ ಬರುತ್ತೆ. ಬೇಸ್ಡ್ ಆನ್ ದ ಇನ್ಫ್ಲೂಯೆನ್ಸ್ ಇಟ್ ಮೇ ಗೆಟ್, ಮೇ ನಾಟ್ ಗೆಟ್, ಆರ್ ಮೈಟ್ ಗೆಟ್ ಡಿಫ್ಲೆಕ್ಟೆಡ್. ಓಕೆ, ಸೊ ಲೆಟ್ಸ್ ಈ ಒಂದು ಆ್ಯಂಗಲಲ್ಲಿ ಡಿಫ್ಲೆಕ್ಟ್ ಆಗಿದೆ ಅಥವಾ ಸ್ಕ್ಯಾಟರ್ ಆಗಿದೆ, ರೈಟ್. ಈ ಒಂದು ಆ್ಯಂಗಲ್ ನಾವು ಸ್ಕ್ಯಾಟರಿಂಗ್ ಆ್ಯಂಗಲ್ ಅಂತೇಳಿ ಕರಿತೀವಿ. ಸೊ ವಾಟ್ ಈಸ್ ದಿಸ್? ಥೀಟಾ ಇಸ್ ಸ್ಕ್ಯಾಟರಿಂಗ್ ಆ್ಯಂಗಲ್ ಆರ್ ಡಿಫ್ಲೆಕ್ಷನ್ ಆ್ಯಂಗಲ್ ಅಂತೂ ಕೂಡ ಕರಿಬೋದು, ಸ್ಕ್ಯಾಟರಿಂಗ್ ಆ್ಯಂಗಲ್. ಸೊ ಬಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ತುಂಬ ದೂರ ಇತ್ತು ಅಂದರೆ ಏನಾಗುತ್ತೆ? ಆಬ್ವಿಯಸ್ಲಿ ಅನ್ಡಿಫ್ಲೆಕ್ಟೆಡ್ ಆಗಿ ಮೂವ್ ಆಗುತ್ತೆ. ಅದೇ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಬಿ 0 ಅಂದರೆ ಆನ್ ದ ಲೈನ್ ಆಫ್ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಇತ್ತು ಅಂದರೆ ರಿಟರ್ನ್ ಆಗಬೇಕು ಆಲ್ಫಾ ಪಾರ್ಟಿಕಲ್, ರೈಟ್. ಸೊ ಯಾಕಂದರೆ ಹೆಡ್ ಆನ್ ಕೊಲಿಷನ್ ಮಾಡ್ತಾ ಇದೆಯಾ ನ್ಯೂಕ್ಲಿಯಸ್ ಮೇಲೆ, ಟ್ರೈಯಿಂಗ್ ಬಟ್ ನಾಟ್ ಪಾಸಿಬಲ್. ಓಕೆ, ಸೊ ಟ್ರೈಯಿಂಗ್ ಟು ಹೆಡ್ ಆನ್ ಕೊಲಿಷನ್ ಕಮ್ಸ್ ಬ್ಯಾಕ್. ಅಂದರೆ ಪಾಸಿಬಲ್ ಯಾವಾಗ? ಆಲ್ಫಾ ಪಾರ್ಟಿಕಲ್ ವೆಲಾಸಿಟಿ ತುಂಬ ಜೋರಾಗಿದ್ದಾಗ, ರೈಟ್. ಸೊ ಆ ಒಂದು ಕೇಸಲ್ಲಿ ನಾವು ಪಾರ್ಟಿಕಲ್ ಫಿಸಿಕ್ಸ್, ರೈಟ್. ಸೊ ಪಾರ್ಟಿಕಲ್ ಫಿಸಿಕ್ಸ್ ಅಂದ್ರೇನು? ಪಾರ್ಟಿಕಲ್ ಕೊಲಿಷನನ್ನು ಸ್ಟಡಿ ಮಾಡೋದು. ಸೊ ಯಾವಾಗ ನೀವು ಪಾರ್ಟಿಕಲ್ನ ಕೊಲೈಡ್ ಮಾಡ್ಬೋದು? ಎರಡು ಪಾರ್ಟಿಕಲ್ನ ತುಂಬ ಜೋರಾಗಿ ಪರ್ಫೆಕ್ಟ್ಲಿ, ರೈಟ್. ಈ ಎಲ್ಲ ಟ್ರಾಜೆಕ್ಟರಿನ ಅರ್ಥ ಮಾಡಿಕೊಂಡು ಯಾವ ಟೈಮಲ್ಲಿ ಎಷ್ಟು ಅಕ್ಯುರೇಟ್ಲಿ ಪಾರ್ಟಿಕಲ್ ಕ್ಯಾನ್ ಕೊಲೈಡ್, ಹೆಡ್ ಆನ್, ವಾಟ್ ಆ್ಯಂಗಲ್, ಸೊ ಇದೆಲ್ಲ ಸ್ಟಡಿ ಮಾಡೋದು ಅಂಡರ್ ಪಾರ್ಟಿಕಲ್ ಫಿಸಿಕ್ಸ್. ಬಟ್ ರೈಟ್ ನೋ ಕ್ವಾಲಿಟೇಟಿವ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಲ್ಫಾ ಪಾರ್ಟಿಕಲ್ ಬಿ, ದಟ್ ಈಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಏನು ಅಂತ. ಓಕೆ, ಸೊ ಇಲ್ಲಿ ಗೈಸ್ ಅಗೇನ್ ಝಡ್ ಇ ಏನು? ಚಾರ್ಜ್ ಆಫ್ ನ್ಯೂಕ್ಲಿಯಸ್. ಓಕೆ, ಚಾರ್ಜ್ ಆಫ್ ನ್ಯೂಕ್ಲಿಯಸ್ ಅಂಡ್ ಝಡ್ ಅಟಾಮಿಕ್ ನಂಬರ್, ಝಡ್ ಈಸ್ ಚಾರ್ಜ್ ಆಫ್ ನ್ಯೂಕ್ಲಿಯಸ್. ಸೊ ಈ ಒಂದು ಇಂಪ್ಯಾಕ್ಟ್ ಪ್ಯಾರಾಮೀಟರ್ಗೆ ಎಕ್ಸ್ಪ್ರೆಷನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾವುದೇ ರೀತಿ ಡಿರೈವೇಷನ್ ಇರೋದಿಲ್ಲ, ಬಟ್ ನಿಮಗೆ ಎಕ್ಸ್ಪ್ರೆಷನ್ ನೋಡ್ಕೊಳ್ಳಿ. ಬಿ ಈಕ್ವಲ್ ಟು ಝಡ್ ಇ ಸ್ಕ್ವೇರ್, ಝಡ್ ಇ ಚಾರ್ಜ್ ಆಫ್ ನ್ಯೂಕ್ಲಿಯಸ್, ಇ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಸೊ ಝಡ್ ಇ ಸ್ಕ್ವೇರ್ ಕಾಟ್ ಥೀಟಾ ಬೈ 2, ಥೀಟಾ ಏನು? ಸ್ಕ್ಯಾಟರಿಂಗ್ ಆ್ಯಂಗಲ್, 4πε0, 1/4πε0 ಕೆ ಆಲ್ಫಾ. ಕೆ ಆಲ್ಫಾ ಅಂದರೆ ಕೈನೆಟಿಕ್ ಎನರ್ಜಿ ಆಫ್ ಆಲ್ಫಾ ಪಾರ್ಟಿಕಲ್. ಓಕೆ, ಸೊ ಇನಿಷಿಯಲಿ ಏನು ಸ್ಪೀಡಲ್ಲಿ ಬರ್ತಾ ಇತ್ತು ಅದರ ಅಸೋಸಿಯೇಟೆಡ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ರೈಟ್. ಸೊ ಕೆ ಆಲ್ಫಾ ಇಸ್ ಈಕ್ವಲ್ ಟು ಹಾಫ್ mv ಸ್ಕ್ವೇರ್ ಇಫ್ ಸ್ಪೀಡ್ ಇಸ್ v. ಓಕೆ, ಸೊ ಆಲ್ರೆಡಿ ಟೋಲ್ಡ್ ಏನಂದರೆ ಬಿ ಈಕ್ವಲ್ ಟು 0. ಬಿ ಈಕ್ವಲ್ ಟು 0 ಅಂದರೆ ಏನಪ್ಪ? ಬಿ ಈಕ್ವಲ್ ಟು 0 ಅಂದರೆ ಸ್ಪೀಡ್, ರೈಟ್, ವೆಲಾಸಿಟಿ ಈ ಡೈರೆಕ್ಷನಲ್ಲಿ ಇದೆ, ಬಟ್ ಬಿ ಏನಿದೆ 0 ಇದೆ. ಅಂದರೆ ಹೆಡ್ ಆನ್ ಕೊಲಿಷನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ, ಆಲ್ಫಾ ಪಾರ್ಟಿಕಲ್ ಬರುತ್ತೆ. ಸೊ ಝಡ್ ಪ್ಲಸ್, ಇದು ಕೂಡ ಆಲ್ಫಾ ಪಾರ್ಟಿಕಲ್ ಕೂಡ ಪ್ಲಸ್, ಜಿಗ್ ಸ್ಲೋಸ್ ಡೌನ್, ಸ್ಟಾಪ್ಸ್, ರಿಟರ್ನ್ಸ್ ಬ್ಯಾಕ್. ಓಕೆ, ಸೊ ಆ ಒಂದು ಕೇಸಲ್ಲಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಏನಿದೆ? 0, ರೈಟ್. ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಇತ್ತು ಅಂದರೆ ಏನಾಗುತ್ತೆ? ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಇತ್ತು ಅಂದರೆ ಆಲ್ಫಾ ಪಾರ್ಟಿಕಲ್ ಬಂದ ದಾರಿಗೆ ಸುಂಕ ಇಲ್ಲದಂತೆ ವಾಪಸ್ ರಿಟರ್ನ್ ಆಗುತ್ತೆ. ಇದು ಯಾವ ಕೇಸು?
ಬಿ ಈಕ್ವಲ್ ಟು 0 ಹತ್ತಿರದಲ್ಲಿ ಬರ್ದಿದ್ದೀನಿ, ಇದು ನೆಗ್ಲಿಜಿಬಲ್ ಡಿಸ್ಟೆನ್ಸ್. ಓಕೆನಾ? ಅದೇ ಬಿ ಈಕ್ವಲ್ ಟು ವೆರಿ ಲಾರ್ಜ್, ನ್ಯೂಕ್ಲಿಯಸ್ಸಿಂದ ತುಂಬ ದೂರ ತೊಗೊಂಡೋಗಿದೆಯಾ ಅಂದರೆ ಅನ್ಡಿಫ್ಲೆಕ್ಟೆಡ್ ಹೋಗುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಥೀಟಾ ಈಕ್ವಲ್ ಟು 0 ಡಿಗ್ರಿ, ರೈಟ್? ಸೊ ವೆನ್ ಬಿ ಈಕ್ವಲ್ ಟು ಇನ್ಫಿನಿಟಿ, ಥೀಟಾ ಈಕ್ವಲ್ ಟು 0 ಡಿಗ್ರಿ, ರೈಟ್ ಗೈಸ್? ಇಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಮತ್ತು ಟ್ರಾಜೆಕ್ಟ್ರಿ ಕ್ಲಿಯರಾ? ಟ್ರಾಜೆಕ್ಟ್ರಿ ಏನಪ್ಪ, ಕೆಲವಷ್ಟು ಸಲ ಆಲ್ಫಾ ಪಾರ್ಟಿಕಲ್ ಅನ್ಡಿಫ್ಲೆಕ್ಟೆಡ್ ಆಗಿ ಮೂವ್ ಆಗುತ್ತೆ, ರೈಟ್? ಸೊ ಕೆಲವಷ್ಟು ಸಲ ಸಮ್ ಆ್ಯಂಗಲಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ, ಇನ್ನು ಕೆಲವಷ್ಟು ಸಲ ಈ ಒಂದು ಆ್ಯಂಗಲಲ್ಲಿ 180 ಡಿಗ್ರಿಯಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ. ಇಷ್ಟು ಕ್ಲಿಯರ್ ಇದೆಯಲ್ಲ? ಸೊ ಕೆಲವಷ್ಟು ಸಲ ಏನಾಗುತ್ತೆ, ನಾನು ಡಯಾಗ್ರಾಮ್ನ ಕೆಡಿಸ್ತಾ ಇಲ್ಲ, ಜಸ್ಟ್ ನಿಮ್ಮ ರೆಪ್ರೆಸೆಂಟೇಷನ್ಗೋಸ್ಕರ ಈ ಥರ ಬರಿತಾ ಇದ್ದೀನಿ. ಸೊ ಇದು ಒಂದು ಟ್ರಾಜೆಕ್ಟ್ರಿ. ಅನ್ಡಿಫ್ಲೆಕ್ಟೆಡ್ ಆಲ್ಫಾ ಪಾರ್ಟಿಕಲ್, ರೈಟ್? ಇದು ಟ್ರಾಜೆಕ್ಟ್ರಿ, ರೈಟ್? ಆ್ಯಂಡ್ ಡಿಫ್ಲೆಕ್ಟೆಡ್ ಬೈ 180 ಡಿಗ್ರಿ, ಇದು ಟ್ರಾಜೆಕ್ಟ್ರಿ. ಓಕೆ, ದಿಸ್ ಇಸ್ ಥೀಟಾ ಈಕ್ವಲ್ ಟು 0 ಡಿಗ್ರಿ, ಬಟ್ ಬಿ ಈಕ್ವಲ್ ಟು ಏನಿರುತ್ತೆ, ಇನ್ಫಿನಿಟಿ ಇರುತ್ತೆ. ಇದು ಬಿ ಈಕ್ವಲ್ ಟು 0, ಥೀಟಾ ಈಕ್ವಲ್ ಟು 180 ಡಿಗ್ರಿ. ಸೊ ಈ ಒಂದು ಏನಿದೆ, ದಿಸ್ ಇಸ್ ಸಮ್ ಸ್ಕ್ಯಾಟರಿಂಗ್ ಆ್ಯಂಗಲ್, ವೆರಿ ಫ್ಯೂ, ರೈಟ್? ಮೋಸ್ಟ್ ಅನ್ಡಿಫ್ಲೆಕ್ಟೆಡ್, ಫ್ಯೂ ಡಿಫ್ಲೆಕ್ಟೆಡ್, ವೆರಿ ಫ್ಯೂ ರಿಟರ್ನ್ ಬ್ಯಾಕ್. ಯಾವ ಥರ? ಜಿಗ್, ಸ್ಲೋಸ್ ಡೌನ್, ಸ್ಟಾಪ್, ರಿಟರ್ನ್ಸ್, ರೈಟ್? ದಿಸ್ ಇಸ್ ದ ಮೋಷನ್. ಕ್ಲಿಯರ್? ಎಸ್ ಸರ್. ನಾವು ಹಾಗಾದರೆ ಆಬ್ವಿಯಸ್ಲಿ ಒಂದು ಸರ್ಟೆನ್ ಮಿನಿಮಮ್ ವೆಲಾಸಿಟಿಯಲ್ಲಿ ನಾನು ಕಳಿಸ್ತಾ ಇರೋವಾಗ ಆಲ್ಫಾ ಪಾರ್ಟಿಕಲ್ನ ಮ್ಯಾಕ್ಸಿಮಮ್ ಇನ್ಫೈನೈಟ್ ಕಳಿಸಿದ್ರೆ ಇಟ್ ಮೇ ಕೊಲೈಡ್, ರೈಟ್? ಸೊ ಐ ಆಮ್ ನಾಟ್ ಗೋಯಿಂಗ್ ಟು ದಟ್ ಎಕ್ಸ್ಟೆಂಟ್, ಅಷ್ಟೊಂದು ಜಾಸ್ತಿ ಸ್ಪೀಡ್ ನಾನು ಹೇಳ್ತಾ ಇಲ್ಲ, ಸರ್ಟೆನ್ ಸ್ಪೀಡಲ್ಲಿ ನಾನು ಆಲ್ಫಾ ಪಾರ್ಟಿಕಲ್ನ ಕಳಿಸ್ತಾ ಇದ್ದೀನಿ. ಸೊ ನ್ಯೂಕ್ಲಿಯಸ್ ಇದೆ, ಆಲ್ಫಾ ಪಾರ್ಟಿಕಲ್ ಏನು ಮಾಡುತ್ತೆ, ಬರುತ್ತೆ ಬರಬೇಕಾದ್ರೆ ಸ್ಲೋ ಆಗುತ್ತೆ, ಯಾಕಂದರೆ ದಿಸ್ ಈಸ್ ಪಾಸಿಟಿವ್, ಇದು ಕೂಡ ಪಾಸಿಟಿವ್, ರೈಟ್? ಪಾಸಿಟಿವ್ ರಿಪಲ್. ಸೊ ಬರ್ತಾ ಇದೆ, ಇದು ರಿಪಲ್ ಮಾಡ್ತಾ ಇದೆ, ಸ್ಲೋಸ್ ಡೌನ್, ಸ್ಟಾಪ್ಸ್, ರೈಟ್? ಒಂದು ಮೂಮೆಂಟಿಗೆ ಇದು ಸ್ಟಾಪ್ ಆಗಿ ರಿಟರ್ನ್ ವಾಪಸ್ ಹೋಗುತ್ತೆ, ರೈಟ್? ಸೊ ಬಂದು ಸ್ಟಾಪ್ ಆಯ್ತಲ್ಲ, ಮೊಮೆಂಟರಿಲಿ, ಇನ್ಸ್ಟಂಟೇನಿಯಸ್ಲಿ ಇಲ್ಲಿ ಬಂದು ಸ್ಟಾಪ್ ಆಯ್ತಲ್ಲ, ಈ ಒಂದು ಡಿಸ್ಟೆನ್ಸನ್ನು ನಾವು ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತೇಳಿ ಕರಿತೀವಿ. ಸೊ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂದ್ರೇನು? ಇಟ್ಸ್ ದ ಮಿನಿಮಮ್ ಡಿಸ್ಟೆನ್ಸ್ ಅಪ್ ಟು ವಿಚ್ ಎನರ್ಜೆಟಿಕ್ ಆಲ್ಫಾ ಪಾರ್ಟಿಕಲ್, ಅಂದರೆ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ ಬಟ್ ಟ್ರಾವೆಲಿಂಗ್ ಡೈರೆಕ್ಟ್ಲಿ, ಯಾವ ಕಡೆಯಿಂದನೂ ಅಲ್ಲ, ಆನ್ ದ ಸೆಂಟರ್ ಆಫ್ ನ್ಯೂಕ್ಲಿಯಸ್, ರೈಟ್? ಆ ಒಂದು ಲೈನಲ್ಲೇ ಬರ್ತಾ ಇರಬೇಕು ಟುವರ್ಡ್ಸ್ ನ್ಯೂಕ್ಲಿಯಸ್, ಕ್ಯಾನ್ ಮೂವ್ ಬಿಫೋರ್ ಕಮಿಂಗ್ ಟು ರೆಸ್ಟ್. ಓಕೆ, ದೆನ್ ಟ್ರೇಸಿಂಗ್ ಇಟ್ಸ್ ಪಾತ್ ಇಸ್ ನೋನ್ ಆಸ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ಬೇಸಿಕಲಿ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಏನು, ಸೆಂಟರ್ ಆಫ್ ನ್ಯೂಕ್ಲಿಯಸ್ಸಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸಿಗೆ ನಾವು ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತೇಳಿ ಕರಿತೀವಿ. ಓಕೆ, ದಿಸ್ ಇಸ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ಆಲ್ಫಾ ಪಾರ್ಟಿಕಲ್ ಬಂತು, ಸ್ಪೀಡಾಗಿ ಬರ್ತಾ ಇದೆ, ಸಫರ್ಸ್ ರಿಪಲ್ಷನ್, ಸ್ಲೋ ಆಯಿತು, ಸ್ಟಾಪ್ ಆಯಿತು, ರಿಟರ್ನ್ ಆಯಿತು, ರೈಟ್? ಸೊ ಆಲ್ಫಾ ಪಾರ್ಟಿಕಲ್ ಏನು ಮಾಡುತ್ತೆ, ಆಲ್ಫಾ ಪಾರ್ಟಿಕಲ್ ಗೋಸ್ ಬ್ಯಾಕ್. ಬಟ್ ಈ ಒಂದು ಪಾಯಿಂಟಲ್ಲಿ ರೈಟ್, ಸ್ಪೀಡ್ ಮೊಮೆಂಟರಿಲಿ, ಇನ್ಸ್ಟಂಟೇನಿಯಸ್ಲಿ ಏನಾಯಿತು, 0 ಆಯಿತು, ರೈಟ್? ಸೊ ಕ್ಯಾನ್ ಐ ಗೆಟ್ ದಟ್ ಎಕ್ಸ್ಪ್ರೆಷನ್ R0? ಈ ಒಂದು R0ನ ನಾವು ಬರೆಯೋಕ್ಕಾಗುತ್ತೋ? ಆಬ್ವಿಯಸ್ಲಿ ಬರೆಯೋಕ್ಕಾಗುತ್ತೆ. ಸೊ ಇದೇನಿದು, ಪ್ಲಸ್ ಈಸ್ ನ್ಯೂಕ್ಲಿಯಸ್ನ ಚಾರ್ಜ್ ಬಂದು ಪ್ಲಸ್ Z ಇಂಟು ಇ. ಝೆಡ್ ಏನು, ಅಟಾಮಿಕ್ ನಂಬರ್. Z ಈಕ್ವಲ್ ಟು 1 ಆದರೆ ಒಂದೇ ಎಲೆಕ್ಟ್ರಾನ್, ಓಕೆ? Z ಈಕ್ವಲ್ ಟು 2 ಆದರೆ 2 ಎಲೆಕ್ಟ್ರಾನ್, ಓಕೆ? ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನ್ಯೂಕ್ಲಿಯಸ್ ಚಾರ್ಜ್ ಏನು, ZE. ಓಕೆ, ಎಸ್ ಸರ್. ಸೊ ಇವಾಗ ನನಗೆ R0 ವ್ಯಾಲ್ಯೂ ಬೇಕಂದರೆ ನಥಿಂಗ್ ಎಲ್ಸ್, ಜಸ್ಟ್ ಎನರ್ಜಿ ಕನ್ಸರ್ವೇಷನ್ ಮಾಡ್ತೀನಿ. ಎನರ್ಜಿ ಕನ್ಸರ್ವೇಷನ್ ಮಾಡಬೇಕಷ್ಟೇ ನೀವು. ಸೊ ಯಾವ ಥರ, ಇನಿಷಿಯಲಿ ಇನ್ಫೈನೈಟ್ ಡಿಸ್ಟೆನ್ಸ್ ಅಂತ ಹೇಳೋಣ. ಸೊ ಇಲ್ಲಿ ಲೆಟ್ಸ್ ಎ ವಿ ಸ್ಟಾರ್ಟೆಡ್ ಆಲ್ಫಾ ಪಾರ್ಟಿಕಲ್ ಫ್ರಮ್ ಇನ್ಫೈನೈಟ್ ಡಿಸ್ಟೆನ್ಸ್, ಓಕೆ? ಸೊ ಒಂದು ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಆಲ್ಫಾ ಪಾರ್ಟಿಕಲ್ ಕೈನೆಟಿಕ್ ಎನರ್ಜಿ ½ mv², ಅಲ್ಲಿಂದ ಬರ್ತಾ ಇದೆ, ರೈಟ್? ಎಲ್ಲೋ ದೂರದಿಂದ ½ mv² ಬರ್ತಾ ಇದೆ. ಬರಬೇಕಾದ್ರೆ ನಾವು ಏನಾಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ನ್ಯೂಕ್ಲಿಯಸ್. ಸೊ ಸ್ಲೋ ಆಗುತ್ತೆ, ರೈಟ್? ಸ್ಲೋ ಆಗುತ್ತೆ. R0 ಅಲ್ಲಿ ಸ್ಟಾಪ್ ಆಗುತ್ತೆ ಮೂಮೆಂಟರಿಲಿ, ರೈಟ್? ಸೊ ಹಾಗಾದರೆ ಇಲ್ಲಿ ಕೈನೆಟಿಕ್ ಎನರ್ಜಿ ಏನು, ಸರಿ? ಇಲ್ಲಿ ಕೈನೆಟಿಕ್ ಎನರ್ಜಿ 0, ರೈಟ್? ಸೊ ಕೈನೆಟಿಕ್ ಎನರ್ಜಿ ಪಿಕ್ಚರ್ ಕ್ಲೋಸ್ ಅಲ್ಲ, ಇಲ್ಲಿ ½ mv²,
ಇಲ್ಲಿ 0. ನಾವು ಇವಾಗ ಪೊಟೆನ್ಷಿಯಲ್ ಎನರ್ಜಿ ನೋಡ್ತೀನಿ, ರೈಟ್. ಸೊ ಆಲ್ಫಾ ಪಾರ್ಟಿಕಲ್ದು ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನು ಸರ್? ಪೊಟೆನ್ಷಿಯಲ್ ಎನರ್ಜಿ ಆಫ್ ಆಲ್ಫಾ ಪಾರ್ಟಿಕಲ್ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್ ಇಂಟು ಚಾರ್ಜ್ ಆಫ್ ಆಲ್ಫಾ ಪಾರ್ಟಿಕಲ್. ಓಕೆ, ಸೊ ಇವಾಗ ಒಂದು ಚಾರ್ಜ್ದು ಪೊಟೆನ್ಷಿಯಲ್ ಎನರ್ಜಿ ಏನಂತ ಚೆಕ್ ಮಾಡಬೇಕಂದ್ರೆ ಅದು ಯಾವ ಪೊಟೆನ್ಷಿಯಲಲ್ಲಿ ನಿಂತಿದೆ ಇಂಟು ಅದರ ಚಾರ್ಜ್. ಓಕೆ, ಯಾವ ಪೊಟೆನ್ಷಿಯಲ್ನಲ್ಲಿ ನಿಂತಿದೆ? ಪೊಟೆನ್ಷಿಯಲ್ ಆಫ್ ನ್ಯೂಕ್ಲಿಯಸಲ್ಲಿ ನಿಂತಿದೆ. ಬಟ್ ಎಲ್ಲಿ ನಿಂತಿದೆ? ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ನಿಂತಿದೆ. ಸೊ ಇನ್ಫೈನೈಟಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನು? 0, ರೈಟ್. ಅದೇ R0 ಹತ್ರ ಬಂದಾಗ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಪೊಟೆನ್ಷಿಯಲ್ ಆಫ್ ನ್ಯೂಕ್ಲಿಯಸ್ R0 ಡಿಸ್ಟೆನ್ಸಲ್ಲಿ ಏನು ಸರ್? ಕ್ಯೂ ಆಫ್ ನ್ಯೂಕ್ಲಿಯಸ್ ಬೈ R0. ಪೊಟೆನ್ಷಿಯಲ್ ಯಾರ ಪೊಟೆನ್ಷಿಯಲ್ ಎನರ್ಜಿ? ಆಲ್ಫಾ ಪಾರ್ಟಿಕಲ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಾದರೆ ಅದರ ಚಾರ್ಜ್ ಏನು? 2E. ಆಲ್ಫಾ ಪಾರ್ಟಿಕಲ್ ಚಾರ್ಜ್ ಬಂದು 2E. ಸೊ ಚಾರ್ಜ್ ಆಫ್ ಆಲ್ಫಾ ಪಾರ್ಟಿಕಲ್ ಏನಿದೆ ಇಸ್ 2E. ದಿಸ್ ಇಸ್ 2E. ಚಾರ್ಜ್ ಆಫ್ ಆಲ್ಫಾ ಪಾರ್ಟಿಕಲ್ ಇಸ್ 2E, ರೈಟ್. ಸೊ ಪೊಟೆನ್ಷಿಯಲ್ ಅಟ್ ದ ಲೊಕೇಶನ್ ಆಫ್ ಆಲ್ಫಾ ವಿ ರೈಟ್ ಇಟ್ ಆಸ್ KQ nucleus by distance. Okay, this is the expression. So clear guys? Potential energy picture, kinetic energy picture, ಎರಡು ಪಾಯಿಂಟ್, ಇನ್ಫಿನಿಟಿ ಮತ್ತು R0. ಕ್ಲಿಯರ್ ಅಲ್ವಾ? ಇವಾಗ ಏನು ಮಾಡ್ತೀನಿ? ಕನ್ಸರ್ವ್ ಮಾಡ್ತೀನಿ ಎನರ್ಜಿನ, ರೈಟ್. ಸೊ ಲೆಟ್ ಅಸ್ ಕನ್ಸರ್ವ್ ದ ಎನರ್ಜಿ ಫ್ರಮ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇನ್ಫಿನಿಟಿಯಲ್ಲಿ ಟೋಟಲ್ ಎನರ್ಜಿ ಆಲ್ಫಾ ಪಾರ್ಟಿಕಲ್ ಕೈನೆಟಿಕ್ ಎನರ್ಜಿ ಪ್ಲಸ್ ಆಲ್ಫಾ ಪಾರ್ಟಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಇನ್ಫಿನಿಟಿ. ಓಕೆ, ಶುಡ್ ಬಿ ಈಕ್ವಲ್ ಟು ಏನು? ಯಾ, R0 ಡಿಸ್ಟೆನ್ಸಲ್ಲಿ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಏನಂತ. ಸೊ ಇನ್ಫಿನಿಟಿಯಲ್ಲಿ ಈ ಟರ್ಮ್ ಏನು? 0, ರೈಟ್. ಪೊಟೆನ್ಷಿಯಲ್ ಎನರ್ಜಿ 0. ಬಟ್ ಕೈನೆಟಿಕ್ ಎನರ್ಜಿ ಏನು? ½ mv², ರೈಟ್. ಅದೇ ಥರ R0 ಅಲ್ಲಿ ಕೈನೆಟಿಕ್ ಎನರ್ಜಿ ಏನು? 0. ಬಟ್ ಪೊಟೆನ್ಷಿಯಲ್ ಎನರ್ಜಿ ಏನು ಸರ್? ಪೊಟೆನ್ಷಿಯಲ್ ಎನರ್ಜಿ ಐ ಟೋಲ್ಡ್ ಯು ಗೈಸ್, ಚಾರ್ಜ್ ಆಫ್ ದ ಪಾರ್ಟಿಕಲ್ ಇಂಟು ಪೊಟೆನ್ಷಿಯಲ್ ಅಟ್ ದ ಲೊಕೇಶನ್ ಆಫ್ ದಟ್ ಚಾರ್ಜ್. ಓಕೆ, ಸೊ ಚಾರ್ಜ್ ಯಾರು? ಆಲ್ಫಾ ಪಾರ್ಟಿಕಲ್ 2E. ಪೊಟೆನ್ಷಿಯಲ್ ಅಟ್ ದ ಲೊಕೇಶನ್ ಏನು? KQ/R. ಓಕೆ, ಬಟ್ ಕ್ಯೂ ಯಾರು ಇಲ್ಲಿ? ಕ್ಯೂ ಆಫ್ ನ್ಯೂಕ್ಲಿಯಸ್ ZE. ಕ್ಲಿಯರ್? KZE/R0 ಇಂಟು 2E. ಓಕೆ, ಕ್ಲಿಯರ್, ರೈಟ್. ಸೊ ಇವಾಗ ನೀವು ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ R0 ವ್ಯಾಲ್ಯೂ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಏನು ಬರುತ್ತೆ? ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಎಕ್ಸ್ಪ್ರೆಷನ್ ಇದು. ಕ್ಲಿಯರ್ಲಿ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚಲ್ಲಿ ಈ ಕಾನ್ಸ್ಟೆಂಟ್, ಪೈ ಕಾನ್ಸ್ಟೆಂಟ್, ಎಪ್ಸಿಲಾನ್ ಕಾನ್ಸ್ಟೆಂಟ್, m ಏನಿದೆ, ದಿಸ್ m is mass of alpha particle, right? So into v is a speed of alpha particle infinitely. So everything constant guys, but except z, right? So ಅರ್ಥ, ನ್ಯೂಕ್ಲಿಯಸ್ ದೊಡ್ಡದಿದ್ದಂಗೆ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಏನಾಗುತ್ತೆ? ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಜಾಸ್ತಿ ಆಗ್ತಾ ಹೋಗುತ್ತಾ, ರೈಟ್. ಸೊ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಸೊ ದೂರದಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ನ್ಯೂಕ್ಲಿಯಸ್ ದೊಡ್ಡದಿದ್ರೆ, ರೈಟ್, ಅಂದರೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದ್ದರೆ ಆಲ್ಫಾ ಪಾರ್ಟಿಕಲ್ ದೂರದಲ್ಲೇ ನಿಲ್ಲುತ್ತೆ, ರೈಟ್. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಸ್ವಲ್ಪ ದೂರದಲ್ಲಿ ನಿಲ್ಲುತ್ತೆ, ನಿಂತ್ಬಿಟ್ಟು ವಾಪಸ್ ಹೋಗುತ್ತೆ. ಕ್ಲಿಯರ್? ಐಡಿಯಾ ಕ್ಲಿಯರ್? ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ವೆರಿ ಕ್ಲಿಯರ್ ಸರ್. ನಾವು ಸೊ ಇದೆಲ್ಲದರ ಬೇಸಿಸ್ ಮೇಲೆ ರುದರ್ಫೋರ್ಡ್ ಮಾಡೆಲ್ ಆಫ್ ಆಟಮ್. ಸಿ ಅಗೇನ್ ಸೇಮ್ ಥಿಂಗ್, ನಾನು ಆಲ್ರೆಡಿ ಹೇಳಿದ್ದೀನಿ, ರುದರ್ಫೋರ್ಡ್ ಮಾಡೆಲ್ ಆಫ್ ಆಟಮ್. ಸೊ ಈ ಎಲ್ಲ ಅಬ್ಸರ್ವೇಷನ್ ಬೇಸಿಸ್ ಮೇಲೆ ಏನು ಹೇಳ್ತಾರೆ ಅಂದರೆ, ಆಲ್ಮೋಸ್ಟ್ ಆಲ್ ದ ಮಾಸ್ ಆಫ್ ಆಟಮ್ ಏನಿದೆ, ರೈಟ್, ಸೊ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ಅ ವೆರಿ ಸ್ಮಾಲ್ ರೀಜನ್. ಆ ಒಂದು ರೀಜನ್ ನಾವು ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ. ಸೈಜ್ ಆಫ್ ನ್ಯೂಕ್ಲಿಯಸ್ ಏನಿದೆ, ದಿಸ್ ಇಸ್ ವೆರಿ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಕಂಪೇರ್ ಟು ಸೈಜ್ ಆಫ್ ಆಟಮ್. ಸೈಜ್ ಆಫ್ ನ್ಯೂಕ್ಲಿಯಸ್ ನಾವು 10⁻⁻14 ಟು 10⁻⁻15 ಮೀಟರ್ ಅಂತೇಳಿ ಬರಿತೀವಿ ಸೈಜ್ ಆಫ್ ನ್ಯೂಕ್ಲಿಯಸ್. ಅದೇ ಸೈಜ್ ಆಫ್ ಆಟಮನ್ನು 1 ಆಂಗ್ಸ್ಟ್ರಾಮ್ ಆರ್ 10⁻⁻10 ಮೀಟರ್ ಅಂತೇಳಿ ಬರಿತೀವಿ. ಓಕೆ, ದ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ನೋನ್ ಆಸ್ ಎಲೆಕ್ಟ್ರಾನ್ಸ್. ಸೊ ಈ ನೆಗೆಟಿವ್ ಚಾರ್ಜಸ್ ಏನಿದೆ ರಿವಾಲ್ವ್ ಅರೌಂಡ್, ರೈಟ್, ರಿವಾಲ್ವ್ ಅರೌಂಡ್ ನ್ಯೂಕ್ಲಿಯಸ್, ಸೊ ದಟ್
ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ಆಟಮ್ ಏನಿದೆ ಎಂಟಿ ಇದೆ, ರೈಟ್. ಸೊ ಸೆಂಟ್ರಲ್ ನ್ಯೂಕ್ಲಿಯಸ್ ಇದೆ, ಸುತ್ತ ಎಲೆಕ್ಟ್ರಾನ್ ಸುತ್ತುತ್ತಾ ಇದೆ ಅಂತೇಳಿ ರುದರ್ಫೋರ್ಡ್ ಪ್ರಪೋಸ್ ಮಾಡ್ತಾರೆ. ದ ನಂಬರ್ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ is equal to number of positive charges in the nucleus, so that atom ಏನಾಗುತ್ತೆ, atom is electrically neutral. So an atom is electrically neutral, but the constituents of atom are plus and minus. Okay, yes sir, right. So ಅದೇ ತರ the total energy of an electron is negative, right. So energy of electron ಇಲ್ಲಿ ಬರ್ದಿದ್ದೀನಿ equal to E square by 8 pi epsilon naught r, right. So En Rn, right. ಇಲ್ಲಿ En ಏನು, energy of electron in nth orbit, and Rn ಏನು, Rn is radius of nth orbit. ಓಕೆ, ನೆಗೆಟಿವ್ ಯಾಕೆ, ನೆಗೆಟಿವ್ ಯಾಕೆ, ಎಲೆಕ್ಟ್ರಾನ್ ಏನಿದೆ ಇಟ್ ಈಸ್ ನಾಟ್ ಫ್ರೀ, ಎಲೆಕ್ಟ್ರಾನ್ ಅನ್ನೋದು ಬೌಂಡ್ ಟು ದ ನ್ಯೂಕ್ಲಿಯಸ್ ಅಟ್ರಾಕ್ಷನ್, ರೈಟ್. ಸೊ ಅದಕ್ಕೆ ನೆಗೆಟಿವ್. ಯಾವಾಗೆಲ್ಲ ಬೌಂಡ್ ಸಿಸ್ಟಮ್ ಅಥವಾ ಅಟ್ರಾಕ್ಟಿವ್ ಸಿಸ್ಟಮ್ಸ್ ಇರುತ್ತೆ ಅಲ್ಲಿ ಟೋಟಲ್ ಎನರ್ಜಿ ನೆಗೆಟಿವ್ ಇರುತ್ತೆ. ಓಕೆ, ಸೊ ಕ್ಲಿಯರ್ ಗೈಸ್? ಎಸ್ ಸರ್, ಕ್ಲಿಯರ್. ಅಂಡ್ ನಾವು ಸ್ಟಿಲ್ ರುದರ್ಫೋರ್ಡ್ ಮಾಡಲಲ್ಲಿ ಕೆಲವಷ್ಟು ಡ್ರಾಬ್ಯಾಕ್ಸ್ ಇದೆ. ಏನಂದರೆ ಎಲೆಕ್ಟ್ರಾನ್ ಸುತ್ತುತ್ತಿದ್ರೆ ಸಮಥಿಂಗ್ ಈಸ್ ಮೂವಿಂಗ್ ಅಂದರೆ ಎನರ್ಜಿ ಲಾಸ್ ಆಗುತ್ತೆ, ರೈಟ್. ಆಬ್ವಿಯಸ್ಲಿ ಎನರ್ಜಿ ಲಾಸ್ ಆಗಬೇಕು. ಸೊ ಎನರ್ಜಿ ಲಾಸ್ ಆದರೆ ಹಾಫ್ ಎಮ್ ವಿ ಸ್ಕ್ವೇರ್ ಟರ್ಮ್ ಕಡಿಮೆ ಆಗ್ತಾ ಹೋಗುತ್ತೆ, ರೈಟ್. ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ. ಸ್ಪೀಡ್ ಕಡಿಮೆ ಆದರೆ ಅದು ಹ್ಯಾಸ್ ಟು ಕೊಲೈಡ್ ಬ್ಯಾಕ್ ಟು ನ್ಯೂಕ್ಲಿಯಸ್, ರೈಟ್. ಸೊ ನ್ಯೂಕ್ಲಿಯಸ್ ಇದೆ, ಸುತ್ತ ಎಲ್ಲೋ ಎಲೆಕ್ಟ್ರಾನ್ ಸುತ್ತುತ್ತಾ ಇದೆ, ರೈಟ್. ಸೊ ಈ ಎಲೆಕ್ಟ್ರಾನ್ ಸುತ್ತುತ್ತಾ ಎನರ್ಜಿ ಕಡಿಮೆ ಆಗಿ ಸೊ ಇಟ್ ಹ್ಯಾಸ್ ಟು ಕೊಲ್ಯಾಪ್ಸ್ ಬ್ಯಾಕ್ ಟು ನ್ಯೂಕ್ಲಿಯಸ್. ಬಟ್ ಅದಾಗ್ತಾ ಇಲ್ಲ, ರೈಟ್. ಆಟಮ್ ಈಸ್ ವೆರಿ ಸ್ಟೇಬಲ್, ಯಾರು ಎನರ್ಜಿ ಸಪ್ಲೈ ಮಾಡ್ತಾ ಇಲ್ಲ, ಎಲೆಕ್ಟ್ರಾನ್ ಆಲ್ವೇಸ್ ರಿವಾಲ್ವಿಂಗ್, ರೈಟ್. ಸೊ ಆಟಮ್ ಈಸ್ ಆಲ್ವೇಸ್ ಸ್ಟೇಬಲ್. ಸೊ ಈ ಕುಡ್ ನಾಟ್ ಎಕ್ಸ್ಪ್ಲೈನ್ ಸ್ಟೆಬಿಲಿಟಿ ಆಫ್ an atom, and also could not explain complex spectrum, right. ಕೆಲವಷ್ಟು ಆಟಮ್ಸ್ ಏನು ಮಾಡುತ್ತೆ, ಸರ್ಟೇನ್ ಫ್ರೀಕ್ವೆನ್ಸಿನ ಅಬ್ಸರ್ವ್ ಮಾಡುತ್ತೆ, ಲೈಟ್ದು ಸರ್ಟೇನ್ ಫ್ರೀಕ್ವೆನ್ಸಿ ಆಫ್ ಲೈಟ್ನ ಎಮಿಟ್ ಮಾಡುತ್ತೆ. ಈ ಒಂದು ಪ್ರಾಕ್ಟಿಕಲ್ ಅಬ್ಸರ್ವೇಷನ್ ಅನ್ನು ತಂದು ರುದರ್ಫೋರ್ಡ್ಗೆ ತೋರಿಸಿದಾಗ ಸೈಂಟಿಫಿಕ್ ಕಮ್ಯುನಿಟಿ ಇಸ್ ಥಿಯರಿ ಕುಡ್ ನಾಟ್ ಎಕ್ಸ್ಪ್ಲೇನ್ ದಟ್, ರೈಟ್. ಸಿ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್, ವಿ ಅಬ್ಸರ್ವ್ಡ್ ಇಟ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್? ನಾಟ್ ಪಾಸಿಬಲ್, ರೈಟ್. ಸೊ ದಟ್ಸ್ ವೇರ್ ರುದರ್ಫೋರ್ಡ್ ಮಾಡೆಲ್ ಡ್ರಾಬ್ಯಾಕ್ ಲೈಸ್ ಇನ್. ಓಕೆ ಗೈಸ್, ಸೊ ಕ್ಲಿಯರ್, ಇಷ್ಟು ಪಾರ್ಟ್ ಕ್ಲಿಯರ್ ಆಗಿದೆ. ನಾವು ಅಟಾಮಿಕ್ ಸ್ಪೆಕ್ಟ್ರಾ ಅಂದರೆ ನಾನೇನು ಹೇಳಿದೆ, ರುದರ್ಫೋರ್ಡ್ ಮಾಡೆಲ್ ಕುಡ್ ನಾಟ್ ಎಕ್ಸ್ಪ್ಲೈನ್ ಕಾಂಪ್ಲೆಕ್ಸ್ ಸ್ಪೆಕ್ಟ್ರಾ, ರೈಟ್. ಸ್ಪೆಕ್ಟ್ರಾ ಅಂದರೆ ಎವ್ರಿ ಎಲಿಮೆಂಟ್ ಎಮಿಟ್ಸ್ ಥರ್ಮಲ್ ರೇಡಿಯೇಷನ್. ಓಕೆ, ಸೊ ಯು ಆರ್ ದೇರ್, ಐ ಆಮ್ ದೇರ್, ನಮ್ಮ ಸುತ್ತ ಥರ್ಮಲ್ ರೇಡಿಯೇಷನ್ ಇರುತ್ತೆ. ಈಟ್ ಎನರ್ಜಿನ ನಾವು ಅಬ್ಸರ್ವ್ ಮಾಡ್ಕೋತೀವಿ, ರೈಟ್. ಆಲ್ ರೇಂಜ್ ಆಫ್ ಈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊತೀವಿ. ಅದೇ ಥರ ಆಲ್ ರೇಂಜ್ ಆಫ್ ಈಟ್ ಎನರ್ಜಿನ ನಾವು ಎಮಿಟ್ ಮಾಡ್ತಾ ಇರ್ತೀವಿ, ರೈಟ್. ಸೊ ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಥರ್ಮಲ್ ರೇಡಿಯೇಷನ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಲೈಟ್, ರೈಟ್, ವೆನ್ ಐ ಸಪ್ಲೈ ಲೈಟ್, ರೈಟ್, ಅಥವಾ ವೆನ್ ದಟ್ ಬಾಡಿ ಎಮಿಟ್ಸ್ ಲೈಟ್, ರೈಟ್. ಸೊ ನಾನು ಯಾವಾಗ ಒಂದು ಆಟಮ್ ಎಂಟಿಟಿ ಮೇಲೆ ಸರ್ಟೆನ್ ವೇವ್ ಲೆಂತನ್ನು ಅಂದರೆ ಸರ್ಟೆನ್ ರೀಜನ್ ಆಫ್ ಲೈಟನ್ನು ನಾನು ಇಂಪೋಸ್ ಮಾಡಿದಾಗ ಎಲ್ಲ ಲೈಟನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ರೈಟ್. ಅದೇ ಥರ ಆ ಒಂದು ಆಟಮ್ ಎಂಟಿಟಿ ಸರ್ಟೆನ್ ಲೈಟನ್ನು ಎಮಿಟ್ ಮಾಡಿದಾಗ ಎಲ್ಲ ಲೈಟನ್ನು ಎಮಿಟ್ ಮಾಡಲ್ಲ, ಎಲ್ಲ ವೇವ್ ಲೆನ್ಸ್ ಲೈಟನ್ನು ಅದು ಎಮಿಟ್ ಮಾಡಲ್ಲ. ಸರ್ಟೈನ್ ವೇವ್ ಲೆನ್ಸ್, ಪರ್ಟಿಕ್ಯುಲರ್ ವೇವ್ ಲೆನ್ಸನ್ನು ಎಮಿಟ್ ಮಾಡುತ್ತೆ, ಪರ್ಟಿಕ್ಯುಲರ್ ವೇವ್ ಲೆನ್ಸನ್ನು ಅಬ್ಸರ್ವ್ ಮಾಡುತ್ತೆ, ರೈಟ್. ಸೊ ಅದಕ್ಕೆ ಆ ಥರದ್ದನ್ನು ನಾವು ಅಟಾಮಿಕ್ ಸ್ಪೆಕ್ಟ್ರಾ ಅಂತೇಳಿ ಕರಿತೀವಿ. ಸೊ ಈ ಅಟಾಮಿಕ್ ಸ್ಪೆಕ್ಟ್ರದಲ್ಲಿ 2 ಟೈಪ್ಸ್ ಇದೆ. ಒಂದು ಲೈನ್ ಎಮಿಷನ್ ಸ್ಪೆಕ್ಟ್ರಮ್, ಲೈನ್ ಎಮಿಷನ್ ಸ್ಪೆಕ್ಟ್ರಮ್. ಇನ್ನೊಂದು ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಇನ್ನೊಂದು ಲೈನ್ ಅಬ್ಸಾರ್ಪ್ಷನ್ spectrum. Okay guys, line absorption, line emission, right.
ಸೊ ಲೈನ್ ಎಮಿಷನ್ ಅಂದರೆ we are not talking about thermal radiation. Okay, thermal radiation is a different thing, but light ಅನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಎಮಿಟ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಇಸ್ ಅ ಸೀರೀಸ್ ಆಫ್ ಅಂದರೆ ಕಲೆಕ್ಷನ್ ಆಫ್ ಲೈನ್, ಓಕೆ, ಆಫ್ ವೇರಿಯಸ್ ವೇವ್ ಲೆಂತ್ಸ್, ಓಕೆ, ಎಮಿಟೆಡ್ ಬೈ ಅನ್ ಅಟಾಮಿಕ್ ಗ್ಯಾಸ್ ಆರ್ ವೇಪರ್. ಅಂದರೆ ಓಕೆ, ಒಂದು ಆಟಮ್ ತೊಗೊಂಡಿದ್ಯಾ, ಆ ಅಟಾಮಿಕ್ ಎಂಟಿಟಿ ಏನು ಮಾಡ್ತಾ ಇದೆ, ಇಟ್ ಈಸ್ ಎಮಿಟಿಂಗ್, ರೈಟ್, ಸರ್ಟೈನ್ ವೇವ್ ಲೆಂತ್ ಆಫ್ ಲೈಟ್. ಓಕೆ, ಯಾವ ಥರ, ಯಾವುದೋ ಒಂದು ಮೆಥಡಲ್ಲಿ ನೀನು ಅದನ್ನು ಮಾಡ್ತಾ ಇದೆಯಾ, ಕುಡ್ ಬಿ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಒಂದು ಅಟಾಮಿಕ್ ಎಂಟಿಟಿಗೆ ನಾನು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಿದಾಗ ಅದು ಸರ್ಟೈನ್ ವೇವ್ ಲೆಂತ್ ಆಫ್ ಲೈಟನ್ನು ಎಮಿಟ್ ಮಾಡ್ತಾ ಇದೆ, ರೈಟ್. ಸೊ ದಟ್ ವೇವ್ ಲೆಂತ್ ಏನಿದೆ, ಇಟ್ ಈಸ್ ನಾಟ್ ಅ ಕಂಟಿನ್ಯೂಯಸ್, ರೈಟ್. ಸೊ ಇಟ್ ಈಸ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ಸಿ ಗೈಸ್, ಸೊ ಇಲ್ಲೊಂದು ನಾನು ಬ್ಲಾಕ್ ಸ್ಕ್ರೀನನ್ನು ತೊಗೊಂಡಿದ್ದೀನಿ, ರೈಟ್. ಸೊ ಇವಾಗ ಗ್ಯಾಸ್ ಮೇಲೆ ನಾನು ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿದಾಗ ದೇರ್ ಸೇಯಿಂಗ್ ಇಟ್ ಎಮಿಟ್ಸ್ ಲೈಟ್. ಓಕೆ, ಸಮ್ವೇರ್ ಈ ಥರ ಅದು ಲೈಟ್ ಎಮಿಟ್ ಮಾಡ್ತಾ ಇದೆ. ಅಂದರೆ ಈ ಒಂದು ಡಾರ್ಕ್ ಸ್ಕ್ರೀನ್ ಮೇಲೆ ನನಗೆ ಓಕೆ ಇಲ್ಲಿ ಯೆಲ್ಲೋ ಲೈನ್ ಕಾಣಿಸ್ತು, ಓಕೆ ಸಂಬಡಿ ಈಸ್ ಸೆಂಡಿಂಗ್ ಯೆಲ್ಲೋ ಲೈನ್ಸ್ ಹಿಯರ್, ರೈಟ್. ಅದೇ ಥರ ಇಲ್ಲೊಂದು ಲೈನ್ ಬಂದಿದೆ, ಅದೇ ಥರ ಇಲ್ಲೊಂದು ಲೈನ್ ಬಂದಿದೆ, ಇಲ್ಲೊಂದು ಲೈನ್ ಬಂದಿದೆ, ರೈಟ್, ಇಲ್ಲೊಂದು ಲೈನ್, ಈ ಥರ ಒಂದು ಸೀರೀಸ್, ರೈಟ್, ಒಂದು ಕಲೆಕ್ಷನ್ ಆಫ್ ಲೈನ್ಸ್ನ ಒಂದು ಡಾರ್ಕ್ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿದ್ರು. ಅಂದರೆ ಸಂಬಡಿ ಈಸ್ ಎಮಿಟಿಂಗ್ ಈ ಒಂದು ವೇವ್ ಲೆಂತ್ ಆಫ್ ಲೈಟ್. ಅದಕ್ಕೆ ನಾವಲ್ಲಿ ಡಾರ್ಕ್ ಸ್ಕ್ರೀನ್ ಮೇಲೆ ಬ್ರೈಟ್ ಪ್ಯಾಟರ್ನ್ ಯಾಕೆ ಬರ್ತಾ ಇದೆ, ಸಂಬಡಿ ಈಸ್ ಸೆಂಡಿಂಗ್ ಲೈಟ್. ಊ ದಟ್ ಆಟಮ್, ಅರೆ ಆ ಒಂದು ಆಟಮ್ ಏನು ಮಾಡ್ತಾ ಇದೆ, ಸರ್ಟೇನ್ ವೇವ್ ಲೆಂತ್ ಆಫ್ ಲೈಟನ್ನು ಎಮಿಟ್ ಮಾಡ್ತಾ ಇದೆ. ಅದೇ ಥರ ಉಲ್ಟಾ, ರೈಟ್. ಇವಾಗ ನಾನೇನು ಮಾಡ್ತೀನಿ, ಅಬ್ಸಾರ್ಪ್ಷನನ್ನು ಚೆಕ್ ಮಾಡ್ತೀನಿ. ಒಂದು ವೈಟ್ ಲೈಟನ್ನು ಪಾಸ್ ಮಾಡ್ತಾ ಇರ್ತೀನಿ, ವೈಟ್ ಲೈಟನ್ನು ಅಟಾಮಿಕ್ ಎಂಟಿಟಿಗೆ ಪಾಸ್ ಮಾಡಿದಾಗ ದ ಸ್ಪೆಕ್ಟ್ರಮ್ ಆಫ್ ಟ್ರಾನ್ಸ್ಮಿಟೆಡ್, ಅಂದರೆ ಪಾಸ್ ಮಾಡಿದಾಗ ಆ ಕಡೆ ಅಬ್ಸರ್ವ್ ಮಾಡ್ತೀನಲ್ಲ, ಈ ಕಡೆ ನಾನು ಪಾಸ್ ಮಾಡಿದೆ ಆಟಮ್ಗೆ, ಈ ಕಡೆ ಬಂದು ಅಬ್ಸರ್ವ್ ಮಾಡಿದೆ ಅಂದ್ಕೊಳ್ಳಿ, ರೈಟ್. ಸೊ ಏನು ಕಳಿಸಿದ್ದೆ ಅದರಲ್ಲಿ ಕೆಲವಷ್ಟು ಮಿಸ್ ಆಗಿದೆ, ರೈಟ್. ಏನು ಕಳಿಸಿದ್ವಿ ಅದರಲ್ಲಿ ಕೆಲವಷ್ಟು ಮಿಸ್ ಆಗಿಬಿಟ್ಟಿದೆ. ಅಂದರೆ ಎಲ್ಲೋಯ್ತದು, ಆಟಮ್ ತಿನ್ಕೊಂಡಿದೆ. ಅರ್ಥ, ಆಟಮ್ ಹ್ಯಾಸ್ ಅಬ್ಸಾರ್ಬ್ಡ್ ಇಟ್. ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ, ನೋ, ಸರ್ಟೇನ್ ವೇವ್ ಲೆಂತ್, ಇಲ್ಲಿ ಯಾವ ಥರ ಸರ್ಟೇನ್ ವೇವ್ ಲೆಂತನ್ನು ಎಮಿಟ್ ಮಾಡ್ತೋ ಅದೇ ಥರ, ಮೇ ಬಿ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ ಬಟ್ ಪರ್ಟಿಕ್ಯುಲರ್ಲಿ ಸರ್ಟೇನ್ ವ್ಯಾಲ್ಯೂಸ್ನ ಅದೇನು ಮಾಡ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇದೆ, ರೈಟ್. ಸೊ ಈ ಥರ ಈ ಒಂದು ವೈಟ್ ಲೈಟಲ್ಲಿ ನಮಗೆ ಡಾರ್ಕ್ ಬ್ಯಾಂಡ್ಸ್ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಡಾರ್ಕ್ ಅಂದರೆ ಅಲ್ಲಿ ಲೈಟೇ ಇಲ್ಲ, ಇದು ಟ್ರಾನ್ಸ್ಮಿಟೆಡ್, ಕಳಿಸಿದ್ದು ನಾನು ವೈಟ್ ಲೈಟು ಫುಲ್ಲು. ಈ ಕಡೆ ಅಬ್ಸರ್ವ್ ಮಾಡಿದಾಗ ನಾನು ಏನು ಅಬ್ಸರ್ವ್ ಮಾಡಿದೆ ಅದರಲ್ಲಿ ಡಾರ್ಕ್ ಲೈನ್ಸ್ ಕಾಣ್ತಿದೆ. ಅರ್ಥ, ಸಮ್ ಲೈನ್ಸ್ ಹ್ಯಾವ್ ಬೀನ್ ಈಟನ್ ಬೈ ಆಟಮ್, ರೈಟ್. ಸೊ ವಿಚ್ ಇಸ್ absorbed. Here some lines have been given by, supplied by atom, which is emitted. Clear na? Absorption, emission, spectra clear. Now yeah, Bohr's atom, right. So Bohr's atom again Rutherford ಏನು ಮಾಡೋಕ್ಕಾಗಲಿಲ್ಲ, ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಯಾಕೆ, ಆ ಒಂದು ಆರ್ಬಿಟಲ್ಲೇ ಎಲೆಕ್ಟ್ರಾನ್ ಸುತ್ತಬೇಕು ಅಂತ. ಸೊ ನೀಲ್ ಬೋರ್ ಏನು ಮಾಡ್ತಾರೆ ಅಂದರೆ, ಸೊ ಈ ಸೈಡ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸ್ಟೇಷನರಿ ಆರ್ಬಿಟ್ಸ್. ಓಕೆ, ಒಂದು ಆರ್ಬಿಟಲ್ಲಿ ಸುತ್ತುತ್ತಾ ಇರುತ್ತೆ ನ್ಯೂಕ್ಲಿಯಸ್ ಸುತ್ತ, ಇದು ನ್ಯೂಕ್ಲಿಯಸ್ಸಾ. ಸೊ ಈ ಒಂದು ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ ಏನಿರುತ್ತೆ, ಸ್ಟೇಷನರಿ ಆರ್ಬಿಟ್ಸ್, ಓಕೆ, ಸ್ಟೇಷನರಿ ಆರ್ಬಿಟ್ಸ್ ಅಲ್ಲಿ ಸುತ್ತುತ್ತಾ ಇರುತ್ತೆ. ವೆನ್ ಅನ್ ಎಲೆಕ್ಟ್ರಾನ್ ಮೇಕ್ಸ್ ಟ್ರಾನ್ಸಿಷನ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ ಟು ಲೋಯರ್ ಎನರ್ಜಿ ಆರ್ಬಿಟ್, ಆ ಮೇಲ್ಗಡೆಯಿಂದ ಕೆಳಗಡೆ ಬಂದಾಗ ಆ ಒಂದು ಕೇಸಲ್ಲಿ ಎನರ್ಜಿ ಡಿಫ್ರೆನ್ಸ್ ಏನಿದೆ ಆ ಎರಡು ಸ್ಟೇಟ್ಸ್ದು, ಆ ಎನರ್ಜಿ ಡಿಫ್ರೆನ್ಸ್ ಇಸ್ ರೇಡಿಯೇಟೆಡ್ ಆಸ್ ಫೋಟಾನ್, ಲೈಟ್ ಆಗಿ ಹೊರಗಡೆ ಬರ್ತಾ ಇದೆ. ಸೊ ಇಟ್ ಈಸ್, ಇದನ್ನು ನಾನು n=1 ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1 ಆರ್ ಸ್ಟೇಟ್ 1, ರೈಟ್, ಆರ್ಬಿಟ್ 1. ಇದು n=2, ಆರ್ಬಿಟ್ 2, n=3, ಆರ್ಬಿಟ್ 3. ಸೊ ಇಲೆಕ್ಟ್ರಾನ್ ಏನಿರುತ್ತೆ ಸ್ಟೇಷನರಿ ಆರ್ಬಿಟ್ಸಲ್ಲಿ ಸುತ್ತುತ್ತಾ ಇರುತ್ತೆ, ರೈಟ್. ಸೊ ಎಲೆಕ್ಟ್ರಾನ್ ಏನಿರುತ್ತೆ ಸ್ಟೇಷನರಿ ಆರ್ಬಿಟ್ಸ್, ಡಿಪೆಂಡಿಂಗ್ ಆನ್ ಆಟಮ್, ಯಾವ ಆಟಮ್ ಅದರ ಬೇಸಿಸ್ ಮೇಲೆ ಎಲೆಕ್ಟ್ರಾನ್ಸ್ ಏನಿರುತ್ತೆ ಸ್ಟೇಷನರಿ ಆರ್ಬಿಟಲ್ಲಿ ಸುತ್ತುತ್ತಾ ಇರುತ್ತೆ. ಸೊ ಯಾವಾಗ ಆ ಎಲೆಕ್ಟ್ರಾನ್ ಹೈಯರ್ ಎನರ್ಜಿ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸಿಷನ್ ಆಯಿತು, ರೈಟ್, ಎಲೆಕ್ಟ್ರಾನ್ ಬಂತು, ಆ ಒಂದು ಕೇಸಲ್ಲಿ ಲೈಟ್ ಏನಾಗ್ತಾ ಇದೆ, ಎಮಿಟ್ ಆಗ್ತಾ ಇದೆ, ರೈಟ್. ಲೈಟ್ ಎಮಿಟ್ ಆಗ್ತಾ ಇದೆ, ಬಟ್ ಅದರ ಎನರ್ಜಿ ಏನು
ಎಚ್ ನ್ಯೂ ಈ ಎನರ್ಜಿ ಇಸ್ ಈಕ್ವಲ್ ಟು ಎನರ್ಜಿ ಇನಿಷಿಯಲ್ ಅಂದರೆ ಈ ಒಂದು ಆರ್ಬಿಟಲ್ಲಿ ಇರೋ ಎನರ್ಜಿ ಮೈನಸ್ ಈ ಒಂದು ಇರೋ ಆರ್ಬಿಟಲ್ಲಿ ಇರೋ ಎನರ್ಜಿ. ಈ ಒಂದು ಡಿಫ್ರೆನ್ಸ್ ಆಫ್ ಎನರ್ಜಿ ಏನಿದೆ ಅದು ಲೈಟ್ ಆಗಿ ಹೊರಗಡೆ ಬರ್ತಾ ಇದೆ ಅಂತೇಳಿ ನೀಲ್ ಬೋರ್ ಫಸ್ಟ್ ಪಾಸ್ಟುಲೇಟ್ ಸೆಡ್. ಅದೇ ಥರ ಇಲ್ಲಿಂದ ಥರ್ಡಿಂದ ನಾನು ಒನ್ನಿಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಎನರ್ಜಿ ಡಿಫ್ರೆನ್ಸ್ ಏನಾಗಿದೆ, ಈ ಇನಿಷಿಯಲ್ ಈ ಫೈನಲ್ ಲೈಟ್ ಆಗಿ ಬರ್ತಾ ಇದೆ ಯಾವಾಗ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಜಂಪ್ ಆದಾಗ. ಓಕೆ ಕರೆಕ್ಟ್. ಸೊ ಮೇಲ್ಗಡೆಯಿಂದ ಕೆಳಗಡೆ ಬಂದರೆ ಎನರ್ಜಿ ಡಿಫ್ರೆನ್ಸ್ ಏನಿದೆ ಅದು ಲೈಟಾಗಿ ಹೊರಗಡೆ ಹೋಗ್ತಾ ಇದೆ. ಅದೇ ಕೆಳಗಡೆಯಿಂದ ಮೇಲ್ಗಡೆ ಹೋದರೆ ಏನು ಎನರ್ಜಿ ಡಿಫ್ರೆನ್ಸ್ ಇದೆ ಅದು ಅಬ್ಸಾರ್ಬ್ ಆಗಿದೆ. ಇಷ್ಟೇ ಐಡಿಯಾ, ರೈಟ್? ಸೊ ಅಬ್ಸಾರ್ಪ್ಷನ್ ಎಮಿಷನ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್. ರುದರ್ಫೋರ್ಡ್ ಏನು ಮಾಡೋಕ್ಕಾಗಲಿಲ್ಲ, ಸ್ಪೆಕ್ಟ್ರಮನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಸೊ ಸ್ಪೆಕ್ಟ್ರಮ್ ಪ್ರಾಬ್ಲಮ್ ಮೇ ಬಿ ಗೋಯಿಂಗ್ ಟು ಸಾಲ್ವ್. ಅಂಡ್ ಸೆಕೆಂಡ್ ಪಾಸ್ಟುಲೇಟ್ ಏನು, ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಇನ್ ಸ್ಟೇಷನರಿ ಆರ್ಬಿಟ್ ಈಸ್ ಕ್ವಾಂಟೈಸ್ಡ್. ಒಂದು ಎಲೆಕ್ಟ್ರಾನ್ ಒಂದು ಆರ್ಬಿಟಲ್ಲಿ ಸುತ್ತುತ್ತಾ ಇದೆ ಅಂದರೆ ಆ ಆರ್ಬಿಟಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಏನಿದೆ ಇಟ್ ಈಸ್ ಕಾನ್ಸ್ಟೆಂಟ್ ಆರ್ ಕ್ವಾಂಟೈಸ್ಡ್. ಎಲ್ಲ ಆರ್ಬಿಟಲ್ಲೂ ಸುತ್ತಲ್ಲ ಎಲೆಕ್ಟ್ರಾನ್, ರೈಟ್? ಸೊ ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಸುತ್ತುತ್ತೆ, ಆ ಒಂದು ಆರ್ಬಿಟಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್ ಇರುತ್ತೆ, ರೈಟ್? ಅಂಡ್ ಯಾವ ಆರ್ಬಿಟ್ ಅಂತ ಯಾವ ಥರ ಹೇಳ್ತೀರಾ, ದಟ್ ಈಸ್ ಗಿವನ್ ಬೈ ಕ್ವಾಂಟೈಸೇಷನ್. ಸೊ ಇಟ್ ಈಸ್ ಇಂಟಿಗ್ರಲ್ ಮಲ್ಟಿಪಲ್ ಅಂದರೆ ಎಚ್ ಟೈಮ್ಸ್ ಎನ್ ಟೈಮ್ಸ್, ಎನ್ ಅಂದ್ರೇನು ಮಲ್ಟಿಪಲ್, ರೈಟ್? ಇಂಟೀಜರ್. ಸೊ ಇಂಟೀಜರ್ ಮಲ್ಟಿಪಲ್ ಆಫ್ ಎಚ್ ಬೈ 2π. ಸೊ ಆಂಗ್ಯುಲರ್ ಮೊಮೆಂಟಮ್ ಏನಿದೆ ಇನ್ nth ಆರ್ಬಿಟ್ ಈಸ್ ಬೇಸಿಕಲಿ ಎಲ್ ಎನ್ ಈಕ್ವಲ್ ಟು NH ಬೈ 2π. ಸೊ ಬೇಸಿಕಲಿ ಎಲೆಕ್ಟ್ರಾನ್ ವಿ ಸ್ಪೀಡಲ್ಲಿ ಸುತ್ತುತ್ತಾ ಇದ್ರೆ, ಅಸ್ಯೂಮಿಂಗ್ ದ್ಯಾಟ್ ಆ ಒಂದು ಆರ್ಬಿಟ್ ಸರ್ಕ್ಯುಲರ್, ಅಸ್ಯೂಮಿಂಗ್, ರೈಟ್? ಆ ಒಂದು ಆರ್ಬಿಟ್ ಸರ್ಕ್ಯುಲರ್ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡಾಗ ಎಮ್ ವಿ ಆರ್ ಅಂದರೆ ಆಂಗ್ಯುಲರ್ ಮೊಮೆಂಟಮ್ ಇಸ್ ಈಕ್ವಲ್ ಟು NH ಬೈ 2π. ಎನ್ ಈಕ್ವಲ್ ಟು 1 ಅಂದರೆ ಆರ್ಬಿಟ್ 1ಅಲ್ಲಿದೆ, ಎಚ್ ಕಾನ್ಸ್ಟೆಂಟ್, ಪ್ಲಾಂಕ್ಸ್ ಕಾನ್ಸ್ಟೆಂಟ್, ರೈಟ್? ಎಚ್ನ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ, ಎಚ್ ಕಾನ್ಸ್ಟೆಂಟ್, 2π ಕಾನ್ಸ್ಟೆಂಟ್. ಎನ್ ಈಕ್ವಲ್ ಟು 1ಅನ್ನು ಸೆಟ್ ಮಾಡಿದ್ರೆ ಹಾಗಾದರೆ ಒಂದನೇ ಆರ್ಬಿಟಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಏನಾದರೂ ಇರಲಿ ಬಟ್ ಕಾನ್ಸ್ಟೆಂಟ್ ಇರುತ್ತೆ. ಎರಡನೇ ಆರ್ಬಿಟಲ್ಲಿ ಆಂಗ್ಯುಲರ್ ಮೊಮೆಂಟಮ್ ವ್ಯಾಲ್ಯೂ ಏನಾದರೂ ಇರಲಿ ಬಟ್ ಕಾನ್ಸ್ಟೆಂಟ್, ರೈಟ್? ಸೊ ಆಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್ ಇದೆ ಅಂದರೆ ಫಿಕ್ಸ್, ಸ್ಟೇಬಲ್, ಅಲ್ಲೇ ಸುತ್ತುತ್ತೆ, ಆ ಒಂದು ಆರ್ಬಿಟಲ್ಲೇ ಸುತ್ತುತ್ತೆ. ಬೈ ಮಿಸ್ಟೇಕ್ ಅದು ಕೆಳಗಡೆ ಬಂತು ಇನ್ನೊಂದು ಆರ್ಬಿಟ್ಗೆ ಅಂದರೆ ಲೈಟನ್ನು ಎಮಿಟ್ ಮಾಡುತ್ತೆ. ಸೊ ದಿಸ್ ಈಸ್ ವಾಟ್ ಬೋರ್ ಸೆಡ್, ರೈಟ್? ಸೊ ದಿಸ್ ಪಾರ್ಟ್ ಈಸ್ ಕ್ಲಿಯರ್. ಬಟ್ ದಿಸ್ ಬೋರ್ ಮಾಡೆಲ್ ಈಸ್ ಓನ್ಲಿ ಅಪ್ಲಿಕಬಲ್ ಫಾರ್ ಹೈಡ್ರೋಜನ್ ಆ್ಯಂಡ್ ಹೈಡ್ರೋಜನ್ ಲೈಕ್ ಆಟಮ್ಸ್ ವಿಚ್ ಹ್ಯಾವ್ ಓನ್ಲಿ ಸಿಂಗಲ್ ಎಲೆಕ್ಟ್ರಾನ್. ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಬೋರ್ ಮಾಡೆಲ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಥಿಂಗ್ಸ್. Okay, but it still works. It is the beginning of quantum mechanics, most complex and the most powerful theory in the scientific world. Quantum mechanics begins with photoelectric effect and Niels Bohr, Einstein, Max Planck, right? So these are the people, right? Around their work advancements in modern physics start ಆಗ್ತಾ ಹೋಗುತ್ತೆ. So this is the idea. Clear guys? Now ಇವಾಗ ಓಕೆ, ಫಸ್ಟ್ ಆರ್ಬಿಟಲ್ಲೇ ಸುತ್ತುತ್ತಾ ಇದೆ ಅಂತ ಅನ್ಕೊಳ್ಳೋಣ. ನ್ಯೂಕ್ಲಿಯಸ್ ಇದೆ, ರೈಟ್? ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ನ ಚಾರ್ಜ್ ZE. ಬಟ್ ಝಡ್ಡನ್ನು ನಾನು 1 ಅಂತ ಹೇಳಿ ಕರೆದ್ರೆ ಅದೇನಾಗುತ್ತೆ, ಹೈಡ್ರೋಜನ್, ರೈಟ್? ಹೈಡ್ರೋಜನಲ್ಲಿ ಒಂದು ಎಲೆಕ್ಟ್ರಾನ್ ಒಂದು ಪ್ರೋಟಾನ್, ರೈಟ್? ಸೊ ಎಲೆಕ್ಟ್ರಾನ್. ಸೊ ಫಸ್ಟ್ ಆರ್ಬಿಟಲ್ಲಿ ಲೆಟ್ಸ್ ಸೇ ಫಸ್ಟ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಸುತ್ತುತ್ತಾ ಇದೆ. ನಾನು ಜನರಲೈಸ್ ಮಾಡ್ಬೋದು, ಆ ಒಂದು ಆರ್ಬಿಟ್ 1 ಆಗಿರಲಿ, ಆರ್ಬಿಟ್ 2 ಆಗಿರಲಿ, ಯಾವುದೇ ಆರ್ಬಿಟ್ ಆಗಲಿ, ರೈಟ್? ಕುಡ್ ಬಿ ಎನಿ ಆರ್ಬಿಟ್. ಬಟ್ ರೇಡಿಯಸ್ ಏನಿರುತ್ತೆ, ಆರ್ಬಿಟ್ 1 ರೇಡಿಯಸ್ R1, ಆರ್ಬಿಟ್ 2 ರೇಡಿಯಸ್ R2, ರೈಟ್? ನಾವು ಜನರಲೈಸ್ ಮಾಡ್ಬೋದು ಐಡಿಯಾನ. ಬಟ್ ರೈಟ್ ನಾವು ಥಿಂಕ್ ದಟ್ ಏನಾಗ್ತಾ ಇದೆ, ಇಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತ ಸರ್ಕ್ಯುಲರ್ ಆರ್ಬಿಟಲ್ಲಿ ಸುತ್ತುತ್ತಾ ಇದೆ. ಆ ಒಂದು ಆರ್ಬಿಟಲ್ಲಿ ಪರ್ಟಿಕ್ಯುಲರ್ ಎನರ್ಜಿ ಇದೆ ಅಂಡ್ ಆಂಗ್ಯುಲರ್ ಮೊಮೆಂಟಮ್ ಇದೆ. ಆ ಆಂಗ್ಯುಲರ್ ಮೊಮೆಂಟಮ್ ರ್ಯಾಂಡಮ್ ವ್ಯಾಲ್ಯೂ ಅಲ್ಲ, ಯಾವ ಆರ್ಬಿಟಲ್ ಇದೆ ಆರ್ಬಿಟ್ ನಂಬರ್ ಇಂಟು H ಬೈ 2π ಅಷ್ಟಿದ್ರೆ ಮಾತ್ರ ಅದು ಸ್ಟೇಬಲ್ ಆರ್ಬಿಟ್. ಓಕೆ, ಆ ಥರದ ಒಂದು ಆರ್ಬಿಟಲ್ಲಿ ಸುತ್ತುತ್ತಾ ಇರುವಾಗ, ಸುತ್ತುತ್ತಾ ಇದೆ ಅಂದರೆ ಏನು ಬೇಕು, ಸೆಂಟ್ರಿಪೀಟಲ್ ಫೋರ್ಸ್ ಬೇಕು. ಸೆಂಟ್ರಿಪೀಟಲ್ ಫೋರ್ಸ್ ಅಂದರೆ ಸರ್ಕ್ಯುಲರ್ ಮೋಷನಲ್ಲಿ ಸೆಂಟ್ರಿಪೀಟಲ್ ಫೋರ್ಸ್ ಬೇಕೇ ಬೇಕು ಸುತ್ತಬೇಕಂದ್ರೆ. ಯಾಕಂದರೆ ಆಕ್ಸಿಲರೇಷನ್ ಈಸ್ ಆಲ್ವೇಸ್ ಟುವರ್ಡ್ ಸೆಂಟರ್.
ಆಕ್ಸಿಲರೇಷನ್ ಸೆಂಟರ್ ಕಡೆ ಇದೆ ಅಂದರೆ ಫೋರ್ಸ್ ಕೂಡ ಸೆಂಟರ್ ಕಡೆ ಇದೆ. ಸೊ ಈ ಒಂದು ಸೆಂಟ್ರಿಪಿಟಲ್ ಫೋರ್ಸ್ ಏನಿದೆ ಗಿವನ್ ಬೈ ಅಟ್ರಾಕ್ಷನ್, ರೈಟ್. ಸೊ ನ್ಯೂಕ್ಲಿಯಸ್ ಮತ್ತೆ ಇಲೆಕ್ಟ್ರಾನ್ ನಡುವೆ ಇರುವ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಇಲೆಕ್ಟ್ರಾನ್, ರೈಟ್. ಸೊ ಹಾಗಾದ್ರೆ ಎಂ ವಿ ಎನ್ ಸ್ಕ್ವೇರ್ ಅಂದರೆ ಎಮ್ ವಿ ಸ್ಕ್ವೇರ್ ಬೈ ಆರ್, ಸೆಂಟ್ರಿಪಿಟಲ್ ಫೋರ್ಸ್ ಎಕ್ಸ್ಪ್ರೆಷನ್ ಏನು ಎಮ್ ವಿ ಸ್ಕ್ವೇರ್ ಬೈ ಆರ್. ಬಟ್ ನಾನೇನು ಹೇಳ್ತಾ ಇದ್ದೀನಿ ಎಮ್ ವಿ ಎನ್ ಸ್ಕ್ವೇರ್ ಬೈ ಆರ್ ಎನ್ ಸ್ಕ್ವೇರ್. ವೈ ಸರ್? ಅರೆ ಆರ್ಬಿಟ್ ಎನ್ ಅಲ್ಲಿ ಇರಲಿ, ಅದರ ಸ್ಪೀಡ್ ನಾನು ಹೇಳಿದ್ವಲ್ಲ ಜನರಲೈಸ್ ಮಾಡ್ಬೋದು. ಅಂದರೆ ಆರ್ಬಿಟ್ ಒನ್ನಲ್ಲಿ ವಿ ಒನ್, ಆರ್ಬಿಟ್ ಒನ್ನಲ್ಲಿ ರೇಡಿಯಸ್ ಆರ್ ಒನ್, ಅದೇ ಥರ ಆರ್ಬಿಟ್ ಎನ್ನಲ್ಲಿ ರೇಡಿಯಸ್ ಆರ್ ಎನ್, ಆರ್ಬಿಟ್ ಎನ್ನಲ್ಲಿ ಸ್ಪೀಡ್ ವಿ ಎನ್. ಓಕೆ, ವಿ ಸಬ್ಸ್ಕ್ರಿಪ್ಟ್ ಎನ್, ಆರ್ ಸಬ್ಸ್ಕ್ರಿಪ್ಟ್ ಎನ್ ಈಕ್ವಲ್ ಟು ಝಡ್ ಇ ಅಂದರೆ ಚಾರ್ಜ್ ಆಫ್ ನ್ಯೂಕ್ಲಿಯಸ್ ಇಂಟು ಎಲೆಕ್ಟ್ರಾನಿಕ್ ಚಾರ್ಜ್ ಡಿವೈಡೆಡ್ ಬೈ 4πε0 ಅಂದರೆ ಕ್ಯೂ ಬೈ ಆರ್ ಸ್ಕ್ವೇರ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಲ್ವಾ, ಅಟ್ರಾಕ್ಷನ್ ಇಸ್ ಅನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇಲ್ಲಿ. ಸೊ ದಟ್ ಕ್ಯೂ ಬೈ ಆರ್ ಸ್ಕ್ವೇರ್, ಆರ್ ಏನು ಆರ್ ಎನ್, ರೈಟ್. ಸೊ ಹಾಗಾದರೆ ಈ ಒಂದು ಡಿಸ್ಟೆನ್ಸ್ ಇಸ್ ಆರ್ ಎನ್. ಸೊ ಇಲ್ಲಿರುವ ಸ್ಪೀಡು ವಿ ಎನ್ ಜನರಲೈಸ್ ಮಾಡೋಕ್ಕೆ. ಓಕೆ, ಸೊ ಅದೇ ಥರ ಇವಾಗ ನೀವು ನೋಡ್ಬೋದು ಆರ್ ಎನ್ ಕ್ಯಾನ್ಸಲ್, ಸಿಂಪ್ಲಿಫೈ ಮಾಡಿದ್ರೆ, ರೈಟ್. ಸಿಂಪ್ಲಿಫೈ ಮಾಡಿದ್ರೆ ನಾವು ವಿ ಎನ್ಗೆ ಎಕ್ಸ್ಪ್ರೆಷನ್ ತೆಗಿಬೋದು. ಲಾಸ್ಟ್ ಸ್ಲೈಡಲ್ಲಿ ಬರೆದಿದ್ದೀವಿ, ವಿ ನೋ ದಟ್ ಫ್ರಮ್ ಸೆಕೆಂಡ್ ಪಾಸ್ಟುಲೇಟ್ ಯಾರ್ದು ಬೋರ್ಸ್ದು ಸೆಕೆಂಡ್ ಪಾಸ್ಟುಲೇಟ್ ಏನು ಹೇಳುತ್ತೆ, ಆಂಗ್ಯುಲರ್ ಮೊಮೆಂಟಮ್ ಎಮ್ ವಿ ಎನ್ ಆರ್ ಎನ್ ಈಕ್ವಲ್ ಟು ಎನ್ ಎಚ್ ಬೈ 2π. ಅಲ್ಲಿಂದ ನಾನು ವಿ ಎನ್ಗೆ ಎಕ್ಸ್ಪ್ರೆಷನನ್ನು ಬರೆದಿದ್ದೀನಿ. ಓಕೆ ಗೈಸ್, ವಿ ಎನ್ ಏನು ಸರ್? ವಿ ಎನ್ ಇಸ್ ಎನ್ ಎಚ್ ಬೈ 2π ಆರ್ ಎನ್. ಓಕೆ, ಸೊ ವಿ ಎನ್ ಎಕ್ಸ್ಪ್ರೆಷನ್ ಇದೆ 2π ಎಮ್ ಆರ್ ಎನ್. ಓಕೆ, ಎನ್ ಎಚ್ ಬೈ 2π ಎಮ್ ಆರ್ ಎನ್ ಸಿಂಪ್ಲಿಫೈ ಮಾಡಿದ್ರೆ, ರೈಟ್. ಸೊ ಈ ಒಂದು ಎಕ್ಸ್ಪ್ರೆಷನ್ನ ತೊಗೊಂಡೋಗಿ ಮತ್ತೆ ನಾನು ಇಲ್ಲಿ ಹಾಕಿದರೆ ಅಗೇನ್ ರೇಡಿಯಸ್ ಇನ್ nth ಆರ್ಬಿಟ್ಗೆ ಎಕ್ಸ್ಪ್ರೆಷನ್ ತೆಗಿಬೋದು, ರೈಟ್. ಸೊ ದಿಸ್ ಇಸ್ ರೇಡಿಯಸ್ ಇನ್ nth ಆರ್ಬಿಟ್. ರೇಡಿಯಸ್ ಇನ್ nth ಆರ್ಬಿಟ್ ಇದೇನಿದೆ, ದಿಸ್ ಇಸ್ ಸ್ಪೀಡ್ ಇನ್ nth ಆರ್ಬಿಟ್. ಈ ಒಂದು ಸ್ಪೀಡ್ ಇನ್ nth ಆರ್ಬಿಟ್. ಸೊ ಈ ಒಂದು ರೇಡಿಯಸ್ ಏನಿದೆ ಈಸ್ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್ ಬೈ ಝಡ್. ಓಕೆ, ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್ ಬೈ ಝಡ್. ಝಡ್ ಒನ್ ಆದರೆ ರೇಡಿಯಸ್ ಇಸ್ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಅದೇ ಥರ ಸ್ಪೀಡ್ ಈಸ್ ಪ್ರಪೋರ್ಷನಲ್ ಟು ಝಡ್ ಬೈ ಎನ್. ಓಕೆ, ಝಡ್ ಬೈ ಎನ್ ಫ್ರಮ್ ದ ಸಿಂಪ್ಲಿಫಿಕೇಶನ್. ಓಕೆ, ಕ್ಲಿಯರ್ ಗೈಸ್? ಎಸ್ ಸರ್, ಕ್ಲಿಯರ್, ರೈಟ್. ಸೊ ದಿಸ್ ಆಲ್ ಜಸ್ಟ್ ಸಿಂಪ್ಲಿಫಿಕೇಶನ್ ಬರುತ್ತೆ. ಅಂಡ್ ಬೋರ್ಸ್ ರೇಡಿಯಸ್ ಅಂದರೆ ಇಫ್ ಆರ್ ಎನ್ ಜಾಗದಲ್ಲಿ ಎನ್ ಈಕ್ವಲ್ ಟು 1 ಆಗಿತ್ತಂದರೆ, ರೈಟ್, ಅವಾಗ ಫಸ್ಟ್ ಆರ್ಬಿಟ್ದು ರೇಡಿಯಸ್ ಏನಿದೆ ಅದಕ್ಕೆ ನಾವು ಬೋರ್ ರೇಡಿಯಸ್ ಅಂತೇಳಿ ಕರಿತೀವಿ, ರೈಟ್. ಅರ್ಥ, ಫಸ್ಟ್ ಆರ್ಬಿಟ್ದು ಏನು ಇದೆ ರೇಡಿಯಸ್ ಹೈಡ್ರೋಜನ್ ಆಟಮಲ್ಲಿ ಡಿಫ್ರೆಂಟ್ ಆರ್ಬಿಟ್ಸ್ ಇದೆ. ಅದರಲ್ಲಿ ಫಸ್ಟ್ ಆರ್ಬಿಟನ್ನು ಚೂಸ್ ಮಾಡ್ಕೊಳ್ಳಿ, ಸರ್ಕ್ಯುಲರ್ ಆರ್ಬಿಟ್. ಆ ಆರ್ಬಿಟ್ದು ರೇಡಿಯಸ್ ಏನಿದೆ ಅದಕ್ಕೆ ಬೋರ್ ರೇಡಿಯಸ್ ಅಂತೇಳಿ ನೇಮ್ ಮಾಡಿದ್ದಾರೆ. ಜಸ್ಟ್ ಲೈಕ್ ನಾವಿಲ್ಲಿ ಯಾವ ಥರ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನರೇಂದ್ರ ಮೋದಿ ಸ್ಟೇಡಿಯಂ, ರೈಟ್, ವಿರಾಟ್ ಕೊಹ್ಲಿ ಸ್ಟ್ಯಾಂಡ್, ರೈಟ್. ಸೊ ಈ ಥರ ಅವರು ಕೂಡ ಹೆಸರಿಟ್ಕೊಂಡಿದ್ದಾರೆ, ವಿಚ್ ಇಸ್ ಬೋರ್ಸ್ ರೇಡಿಯಸ್, ರೈಟ್. ಸೊ ಬೋರ್ಸ್ ರೇಡಿಯಸ್, ಕೂಪರ್ ಪೇರ್. ಸೊ ಸೈಂಟಿಸ್ಟ್ ಹ್ಯಾವ್ ನೇಮ್ಡ್ crazy names for their discoveries. Okay, clear guys? Okay. ಕೈನೆಟಿಕ್ ಸ್ಪೀಡ್ ಇದೆ ಅಂದರೆ ಆಬ್ವಿಯಸ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ, ರೈಟ್. ಸೊ ಕೈನೆಟಿಕ್ ಎನರ್ಜಿ ಯಾವ ಥರ ತೆಗೆಯೋದು? ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್. ಅಗೇನ್ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತೇಳಿ ಈಕ್ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಸುತ್ತುತ್ತಾ ಇದೆ, ಸೆಂಟ್ರಿಪಿಟಲ್ ಫೋರ್ಸ್ ಬೇಕು. ಯಾರು ಕೊಡ್ತಾ ಇದ್ದಾರೆ? ಅಟ್ರಾಕ್ಷನ್. ವೈ? ಬಿಕಾಸ್ ಸೆಂಟ್ರಿಪಿಟಲ್ ಫೋರ್ಸ್ ಏನಿದೆ ಟುವರ್ಡ್ ಸೆಂಟರ್, ಅಟ್ರಾಕ್ಷನ್ ಕೂಡ ಟುವರ್ಡ್ ಸೆಂಟರ್, ಮ್ಯಾಚಸ್. ಸೊ ಐ ಕ್ಯಾನ್ ಸೇ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಈ ಒಂದು ಎಕ್ಸ್ಪ್ರೆಷನಲ್ಲಿ ಬರೆದಿದ್ದೀನಿ, ಎಮ್ ವಿ ಎನ್ ಸ್ಕ್ವೇರ್ ಬೈ ಆರ್ ಎನ್, ಎಮ್ ವಿ ಸ್ಕ್ವೇರ್ ಬೈ ಆರ್ ಈಕ್ವಲ್ ಟು ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ಕೆ 1/4πε0, ಕ್ಯೂ ಝೆಡ್ ಇ, ಅನದರ್ ಇ ಚಾರ್ಜ್, ರೈಟ್, ಆರ್ ಎನ್ ಸ್ಕ್ವೇರ್. ಸೊ ಈಗ ಬಟ್ ಕೈನೆಟಿಕ್ ಎನರ್ಜಿ ಅಂದ್ರೆ ಏನು? ಹಾಫ್ ಎಮ್ ವಿ ಸ್ಕ್ವೇರ್. nth ಆರ್ಬಿಟ್ ಇರೋದ್ರಿಂದ ಹಾಫ್ ಎಮ್ ವಿ ಎನ್ ಸ್ಕ್ವೇರ್, ರೈಟ್. ಸೊ ಹಾಫ್ ಎಮ್ ವಿ ಎನ್ ಸ್ಕ್ವೇರ್. ಸೊ ಇದಕ್ಕೆ ಇಲ್ಲಿಂದ ನೀವು ಸೊ ಸಿಂಪ್ಲಿಫೈ ಮಾಡಿದ್ರೆ
ಕೈನೆಟಿಕ್ ಎನರ್ಜಿ ಏನಿರುತ್ತೆ ZE²/8πε0 RN. ಅದೇ ಥರ ಪೊಟೆನ್ಷಿಯಲ್ ಎನರ್ಜಿ ಕೂಡ ಮಾಡ್ಬೋದು. ಕೆ ಚಾರ್ಜ್ ಆಫ್ ನ್ಯೂಕ್ಲಿಯಸ್, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಬೈ ಡಿಸ್ಟೆನ್ಸ್, KQQ/R, ರೈಟ್. ಬಟ್ ನೆಗೆಟಿವ್ ಯಾಕೆ? ಪೊಟೆನ್ಷಿಯಲ್ ಎನರ್ಜಿ ಈಸ್ ನೆಗೆಟಿವ್. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಇಸ್ ನೆಗೆಟಿವ್. ಪೊಟೆನ್ಷಿಯಲ್ ಎನರ್ಜಿ, ಸೊ ಟೋಟಲ್ ಎನರ್ಜಿ ಇನ್ nth ಆರ್ಬಿಟ್ ಬೇಕಂದ್ರೆ ಎರಡನ್ನೂ ಆ್ಯಡ್ ಮಾಡಿ, ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ, ರೈಟ್. ಸೊ ಆ್ಯಡ್ ಮಾಡೋಣ. ಟೋಟಲ್ ಎನರ್ಜಿ ಇ ಇನ್ nth ಆರ್ಬಿಟ್, ಕೈನೆಟಿಕ್ ಎನರ್ಜಿ ಏನು? ಸರ್ ZE²/8πε0 RN. ಪೊಟೆನ್ಷಿಯಲ್ ಎನರ್ಜಿ ಏನು? ಪ್ಲಸ್ ಇಂಟು ಮೈನಸ್ ಆಫ್ ZE²/4πε0 RN, ರೈಟ್. ಸೊ ಇದು 4πε0 RN. ಈ ಎರಡನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಎನರ್ಜಿ ಏನು ಬರುತ್ತೆ? ದಿಸ್ ದ ಎಕ್ಸ್ಪ್ರೆಷನ್, ರೈಟ್. ಮೈನಸ್, ಯಾಕಂದರೆ ಪೊಟೆನ್ಷಿಯಲ್ ಎನರ್ಜಿ ಟರ್ಮ್ ಈಸ್ ಬಿಗರ್, ಯಾಕಂದರೆ ಇಲ್ಲಿ ಡಿನಾಮಿನೇಟರ್ ಜಾಸ್ತಿ ಇದೆ, ರೈಟ್, ಕೈನೆಟಿಕ್ ಎನರ್ಜಿಲಿ. ಸೊ ಇದು ಎನರ್ಜಿ ಇನ್ nth ಆರ್ಬಿಟ್. ಆಲ್ರೆಡಿ ನಾವು ನೋಡಿದ್ವಿ ರೇಡಿಯಸ್ ಆಫ್ nth ಆರ್ಬಿಟ್ ಇದು, ರೈಟ್. ಸೊ ಇದನ್ನು ತೊಗೊಂಡೋಗಿ ನಾನೇನು ಮಾಡ್ತೀನಿ, ಮತ್ತೆ ವಾಪಸ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ರೈಟ್. ಇದನ್ನು ತೊಗೊಂಡೋಗಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಂಡ್ ಅನ್ನೋದಕ್ಕಿಂತ ವಿ ನೋ ದಟ್ ಅಂತ ಬರೆದಿದ್ದೀನಿ. ಓಕೆ, ವಿ ನೋ ದಟ್. ಇದನ್ನು ತೊಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಆರೆಂಜ್ ಜಾಗಕ್ಕೆ. ಸಿಂಪ್ಲಿಫೈ ಮಾಡಿದ್ರೆ ಎನರ್ಜಿ ಎಕ್ಸ್ಪ್ರೆಷನ್ ಇನ್ nth ಆರ್ಬಿಟ್ ಮೈನಸ್ 13.6 Z²/n², ಎಲೆಕ್ಟ್ರಾನ್ ವೋಲ್ಟಲ್ಲಿ. ಸೊ ಈ ಒಂದು ಎಕ್ಸ್ಪ್ರೆಷನ್ ನೆನಪಿರಲಿ. Z=1 ಯಾರಿಗೆ? ಹೈಡ್ರೋಜನ್, ರೈಟ್. ಸೊ ಹಾಗಾದರೆ ಹೈಡ್ರೋಜನ್ಗೆ ನಾವು ಏನು ಬರಿಬೋದು? ಜಸ್ಟ್ ಮೈನಸ್ 13.6/n² ಅಂತೇಳಿ ಬರಿಬೋದು, ರೈಟ್ ಗೈಸ್? ಎಸ್ ಸರ್, ಕ್ಲಿಯರ್? ನಾವು ಹಾಗಾದರೆ ಆ ಒಂದು ಹೈಡ್ರೋಜನ್ ಆಟಮ್ಗೆ ಎನರ್ಜಿನ ಬರಿತಾ ಹೋಗೋಣ. ಯಾಕಂದರೆ Z=1 ಫಾರ್ ಹೈಡ್ರೋಜನ್, ರೈಟ್. Z=1 ಫಾರ್ ಹೈಡ್ರೋಜನ್. ಹಾಗಾದರೆ ಎನರ್ಜಿ ಏನಾಗುತ್ತೆ ಸರ್? ಎನರ್ಜಿ is minus 13.6 divided by n² in electron volt for hydrogen, right? So n=1. n=1 ಅಂದರೆ ಫಸ್ಟ್ ಸ್ಟೇಟಲ್ಲಿ, ಅಂದರೆ ಫಸ್ಟ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಸುತ್ತುತ್ತಾ ಇದ್ರೆ, ನ್ಯೂಕ್ಲಿಯಸ್ ಫಸ್ಟ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಸುತ್ತುತ್ತಾ ಇದ್ರೆ n=1. ಸೆಕೆಂಡ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಸುತ್ತುತ್ತಾ ಇದ್ರೆ n=2, ರೈಟ್. ಸೊ n=1 ಅಲ್ಲಿ 13.6 ಡಿವೈಡೆಡ್ ಬೈ 1². ಇಲ್ಲೇನಿದು 13.6 ಡಿವೈಡೆಡ್ ಬೈ 2². ಇದೇನಿದು ಥರ್ಡ್ ಒನ್ ಅಂದರೆ ಇದು n=3 ಮೈನಸ್ 13.6 ಡಿವೈಡೆಡ್ ಬೈ 3². ಸೊ 4 ಅಂದರೆ ಮೈನಸ್ 13.6 ಡಿವೈಡೆಡ್ ಬೈ 4². ಸೊ ಇದೇ ಥರ ನಾವು ಮಾಡ್ಕೊತ ಹೋದರೆ ಎನರ್ಜಿ ವ್ಯಾಲ್ಯೂಸ್ ಏನಿದೆ, ಟೋಟಲ್ ಎನರ್ಜಿ ವ್ಯಾಲ್ಯೂಸ್ ಏನಿದೆ, ನೆಗೆಟಿವ್ 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 ನೆಗೆಟಿವ್, ಆಲ್ ದ ಎನರ್ಜಿ ವ್ಯಾಲ್ಯೂಸ್ ಏನಿದೆ ನೆಗೆಟಿವ್. ಸೊ ದಿಸ್ ಇಸ್ E1, E2, E3, E4, E5, ಸೊ ಆನ್ ಅಪ್ ಟು ಎನರ್ಜಿ ಇನ್ ಇನ್ಫೈನೈಟ್ ಆರ್ಬಿಟ್. n ಇನ್ಫಿನಿಟಿ ಏನಿರುತ್ತೆ? 0. ಅಂದರೆ ಇಲೆಕ್ಟ್ರಾನ್ ಜಸ್ಟ್ ಔಟ್ ಆಫ್ ದಟ್ ಆಟಮ್, ಅಂದರೆ ಎಲೆಕ್ಟ್ರಾನ್ನ ಎನರ್ಜಿ ಏನಿರುತ್ತೆ? 0. ಓಕೆ, ಅಂದರೆ ಎಲೆಕ್ಟ್ರಾನ್ಗೆ ಜೀವ ಈಗ ಬಂತು. ಅದನ್ನು ನಾವು ಇವಾಗ ಯು ಕ್ಯಾನ್ ಡೂ ಎನಿಥಿಂಗ್. ಜಸ್ಟ್ ಔಟ್ ಆಫ್ ದ ಆಟಮ್ ಅಂದರೆ ಅದರ ಎನರ್ಜಿ 0. ಓಕೆ, ಕ್ಲಿಯರ್ ಗೈಸ್? ಎಸ್ ಸರ್. ಸೊ ದ ಸ್ಪೆಕ್ಟ್ರಾ ಆಫ್ ಹೈಡ್ರೋಜನ್ ಆಟಮ್. ಹಾಗಾದರೆ ಇವಾಗ ನಮಗೆ ಗೊತ್ತಾಗ್ತಾ ಇದೆ ಎನರ್ಜಿ ಎಷ್ಟಿರುತ್ತೆ ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ಲಿ ಇದ್ರೆ ಅಂತ. ಹಾಗಾದರೆ ಎಲ್ಲಿಂದ ಎಲ್ಲಿಗೆ ಮೂವ್ ಆದರೆ ಎಷ್ಟು ಲೈಟ್ ಎಮಿಟ್ ಆಗುತ್ತೆ, ಆ ಲೈಟ್ನ ಫ್ರೀಕ್ವೆನ್ಸಿ ಎಷ್ಟು, ವೇವ್ ಲೆಂತ್ ಎಷ್ಟು, ಇದೆಲ್ಲ ಚೆಕ್ ಮಾಡ್ಬೋದಲ್ವಾ, ರೈಟ್? ಎಲೆಕ್ಟ್ರಾನ್ ಎಲ್ಲಿದ್ರೆ ಎಷ್ಟು ಎನರ್ಜಿ ಅಂತ ಗೊತ್ತಾಯ್ತು ಇವಾಗ, ರೈಟ್? ಎಲ್ಲಿಂದ ಎಲ್ಲಿಗೆ ಮೂವ್ ಆದರೆ ಏನಾಗುತ್ತೆ? ಇದರ ಲೈಟ್ ಅಬ್ಸರ್ವ್ ಆಗುತ್ತೆ, ಎಮಿಟ್ ಆಗುತ್ತೆ. ಬೇಸ್ಡ್ ಆನ್ ಕೆಳಗಡೆಯಿಂದ ಮೇಲೆ ಹೋಗ್ತಾ ಇದೆಯೋ, ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದೆಯೋ. ಬಟ್ ಮೇಲ್ಗಡೆಯಿಂದ ಕೆಳಗಡೆ ಬಂದರೆ ಲೈಟ್ ಎಮಿಟ್, ಕೆಳಗಡೆಯಿಂದ ಮೇಲೆ ಹೋದರೆ ಲೈಟ್ ಅಬ್ಸರ್ವ್, ರೈಟ್? ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಏನಾಗುತ್ತೆ? ಲೈಟನ್ನು ನಾವು ಇನ್ಸಿಡೆಂಟ್ ಮಾಡ್ತೀವಿ, ಎಲೆಕ್ಟ್ರಾನ್ ಏನಾಗುತ್ತೆ ಹೊರಗಡೆ ಬರುತ್ತೆ ಆಟಮಿಂದ. ಬಟ್ ಆಟಮ್ ಲೈಟನ್ನು ಅಬ್ಸರ್ವ್ ಮಾಡಿದ್ರೆ ಅದಾಗತ್ತೆ. ಬಟ್ ಆಟಮ್ ಲೈಟನ್ನು ಎಮಿಟ್ ಮಾಡಿದ್ರೆ ಏನಾಗುತ್ತೆ? ಎಲೆಕ್ಟ್ರಾನ್ ಮೇಲ್ಗಡೆಯಿಂದ ಕೆಳಗಡೆ ಹೋಗುತ್ತೆ, ರೈಟ್? ಸೊ ಎಕ್ಸೆಪ್ಟ್
n equal to 1 ಅದನ್ನು ನಾವು ಗ್ರೌಂಡ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಸೊ ಈ n equal to 1 ಏನಿದೆ ದಿಸ್ ಇಸ್ ಗ್ರೌಂಡ್ ಸ್ಟೇಟ್. ಮಿಕ್ಕಿದ್ದನ್ನೆಲ್ಲ ನಾವು ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್, ಅದೇ ಥರ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್, ಸೊ ಆನ್ ಥರ್ಡ್ ಎಕ್ಸೈಟೆಡ್ ಸ್ಟೇಟ್, ರೈಟ್, ಥರ್ಡ್ ಎಕ್ಸೈಟೆಡ್ ಸ್ಟೇಟ್. ಸೊ ಈ ಥರ ನಾವು ಸ್ಟೇಟ್ಸನ್ನು ಮೆನ್ಷನ್ ಮಾಡ್ತೀವಿ. ಅಗೇನ್ ಸ್ಪೆಕ್ಟ್ರನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ರೈಟ್ ಗೈಸ್, ಇಂಟ್ರೆಸ್ಟಿಂಗ್ ಇದೆ ಅಲ್ವಾ ಆಟಮ್ಸ್. ಸಿ ವೆನ್ Richard Feynman, one of the most famous physicists and the Nobel laureate, when asked, if you want to pass one information, ಅಂದರೆ only one information ನೀವು ಪಾಸ್ ಮಾಡಬೇಕು to the next generation when all of us are going to extinct, ಅಂದರೆ ನಾವು ಸರ್ವನಾಶ ಆಗೋದ್ರೂ ಪರವಾಗಿಲ್ಲ, ಒಂದೇ ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್ ನೀವು ಪಾಸ್ ಮಾಡಬೇಕಂದ್ರೆ ಏನದು ಮಾಹಿತಿ ಅಂತ ಕೇಳಿದಾಗ ರಿಚರ್ಡ್ ಫೆಮನ್ ಹೇಳ್ತಾರೆ, ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್. ಓಕೆ, ಇಷ್ಟು ಒಂದು ನಮಗೆ ನಾಲೆಡ್ಜ್ ಗೊತ್ತಿತ್ತು ಅಂದರೆ ವಿ ಕ್ಯಾನ್ ರೈಟ್ ಕಾಂಕ್ವೇರ್, ವಿ ಕ್ಯಾನ್ ಡೂ ದ ರಿಸರ್ಚ್, ವಿ ಕ್ಯಾನ್ ಡಿಗ್ ಡೀಪ್ ಇನ್ ಟು ಇಟ್, ವಿ ಕ್ಯಾನ್ ಬಿ ಲಾಜಿಕಲ್ ಇನ್ ಗೆಟ್ ಎವ್ರಿಥಿಂಗ್. ಬಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್, ಅಲ್ಲಿಗೆ ಬರೋಕ್ಕೆ ತುಂಬ ಟೈಮ್ ತಗೊಳ್ತು. ರೈಟ್, ಹೌ ಮಚ್ ಟೈಮ್? ಸಾವಿರಾರು ವರ್ಷಗಳು. ಬಟ್ ಮಾಡರ್ನ್ ಫಿಸಿಕ್ಸ್ ಬಂದ ಮೇಲೆ, ವಿಚ್ ಇಸ್ 1900s ಆದಮೇಲೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ 905, ಡಿ ಬ್ರೋಗ್ಲೆ ಹಿಪೋಥೆಸಿಸ್ 1924, ರೈಟ್. ಸೊ ಈ ಒಂದು ಟೈಮ್ ಪೀರಿಯಡ್ ಆದಮೇಲೆ ರ್ಯಾಪಿಡ್ ಎವಲ್ಯೂಷನ್, ದೇರ್ ಈಸ್ ಮೆಡಿಕಲ್ ಫೀಲ್ಡ್, MRI, ರೈಟ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್, CT scans, lot of things, right? Advanced technologies have come in medical science also and chemistry also, right? So ಏನೇನೋ ಬಂದೋಯ್ತು. ಸೊ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್, 100 years ಅಲ್ಲಿ. ಸೊ ದಟ್ ಈಸ್ ಪಾಸಿಬಲ್. ವೈ? ಬಿಕಾಸ್ ಡ್ಯೂ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಟಾಮಿಕ್ ಸ್ಟ್ರಕ್ಚರ್, ರೈಟ್. ಸೊ ಅಟಾಮಿಕ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ತಾ ಹೋದಾಗ ಪೀಪಲ್ ಎಕ್ಸ್ಪ್ಲೋರ್ಡ್ ಅ ಲಾಟ್. when an electron makes transition from higher energy, it is not iron, so higher energy state to lower energy state, the difference of energy is carried away as photon, right. So for example, higher energy state illinda E2, state 2, idu state 1, idu state 3, idu nucleus. Okay, ivaga let's say electron illinda illiro ಒಂದು electron, right, ಇಲ್ಲಿಗೆ ಬರ್ತಾ ಇದೆಯಪ್ಪ, ರೈಟ್. ಸೊ ಈಗ ಬರ್ತಾ ಇರ್ತಕ್ಕಂಥ ಎನರ್ಜಿ ಈಸ್ ಡೆಲ್ಟಾ ಇ. ಈ ಡೆಲ್ಟಾ ಇ ಏನಿದೆ E2 ಮೈನಸ್ E1, ರೈಟ್, ಇನಿಷಿಯಲ್ ಮೈನಸ್ ಫೈನಲ್. ಇದು ರೇಡಿಯೇಟ್ ಆಗಿ ಹೊರಗಡೆ ಬರ್ತಾ ಇದೆ. ಅದೇ ಥರ E3 ಇಂದ E2ಗೆ ಬಂದರೆ ಈ ಒಂದು ಡೆಲ್ಟಾ ಇ ಏನು ಸರಿ E3 ಮೈನಸ್ E2. ಸೊ ಇದೇನಾಗ್ತಾ ಇದೆ, ಲೈಟ್ ಆಗಿ ಹೊರಗಡೆ ಬರ್ತಾ ಇದೆ. ಅದೇ ಥರ E3 ಇಂದ ಕೂಡ E1ಗೆ ಬರ್ಬೋದಲ್ಲ ಡೈರೆಕ್ಟು. ಇದೇನಿದು ಡೆಲ್ಟಾ ಇ ಈಕ್ವಲ್ ಟು E3 ಮೈನಸ್ E1. ಸೊ ಇದೇನಾಗ್ತಾ ಇದೆ, ಲೈಟ್ ಆಗಿ ಹೊರಗಡೆ ಹೋಗ್ತಾ ಇದೆ. ಸೊ ಈ ಎಲ್ಲ ಲೈಟ್ದು ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇರಬಹುದು. ಆಬ್ವಿಯಸ್ಲಿ ಡಿಫ್ರೆಂಟ್. ಸಿ ದೆರ್ ಇಸ್ ನೋ ಆಬ್ವಿಯಸ್ ವರ್ಡ್, ನಾವು ಚೆಕ್ ಮಾಡಬೇಕು, ರೈಟ್. ಸೊ ವೆನ್ ಯು ವರ್ಕೌಟ್ ಯು ವಿಲ್ ನೋ. ಬಟ್ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಆ ಎನರ್ಜಿ ಡಿಫ್ರೆನ್ಸ್ ಕರೆಸ್ಪಾಂಡ್ಸ್ ಟು ಫ್ರೀಕ್ವೆನ್ಸಿ, ರೈಟ್. ಹಾಗಾದರೆ ಆ ಎನರ್ಜಿ ಡಿಫ್ರೆನ್ಸ್ ಏನು ಫಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಡೆಲ್ಟಾ ಇ ಈಕ್ವಲ್ ಟು ಇನಿಷಿಯಲ್ ಮೈನಸ್ ಫೈನಲ್, ರೈಟ್, ಇನಿಷಿಯಲ್ ಮೈನಸ್ ಫೈನಲ್. ಬಟ್ ಆಲ್ರೆಡಿ ನಮಗೆ ಗೊತ್ತು, ಲಾಸ್ಟಲ್ಲಿ ಡಿರೈವ್ ಮಾಡಿರಿದ್ದೀವಿ, nth ಆರ್ಬಿಟಲ್ ಎನರ್ಜಿ ಏನು ಈಕ್ವಲ್ ಟು ಮೈನಸ್ E²/8πε0r(n). ಅದೇ ಥರ nth ಆರ್ಬಿಟಲ್ಲಿ ರೇಡಿಯಸ್ ಏನು n²π²ε0πme². ಫಾರ್ ದಿಸ್ ಈಸ್ ಫಾರ್ ಗೈಸ್ z ಈಕ್ವಲ್ ಟು 1, ರೈಟ್, ಫಾರ್ z ಈಕ್ವಲ್ ಟು 1. ಓಕೆ, ಇಲ್ಲಿ z ಟರ್ಮೇ ಇಲ್ಲ ಸರ್, ಕನ್ಫ್ಯೂಸ್ ಬೇಡ. ಯಾಕಂದರೆ ಹೈಡ್ರೋಜನ್ ಆಟಮ್ಗೆ ಚೆಕ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ z ಈಕ್ವಲ್ ಟು 1 ಆಗಿದೆ. ಓಕೆ, z ಈಕ್ವಲ್ ಟು 1. ಸೊ ಇದನ್ನು ನಾನು ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಗೈಸ್. ಇವಾಗ ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, Rn. ಸೊ Rn ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಎಕ್ಸ್ಪ್ರೆಷನ್. En ಈಕ್ವಲ್ ಟು ಮೈನಸ್ me⁴ 8π²ε0², ರೈಟ್. ಸೊ ಜಸ್ಟ್ ಎನರ್ಜಿ ಈ ಒಂದು ಟರ್ಮಿಗೆ ಎಕ್ಸ್ಪ್ರೆಷನ್ ಬರಿತಾ ಇದ್ದೀನಿ. nth ಆರ್ಬಿಟಲ್ಲಿ ಏನು ಎನರ್ಜಿ ಬರ್ಕೊಂಡೆ, ರೈಟ್. ಹಾಗಾದರೆ ಇನಿಷಿಯಲ್, ರೈಟ್, ಇನಿಷಿಯಲಲ್ಲಿ ಏನು ಎನರ್ಜಿ ಇರುತ್ತೆ, ಫೈನಲಲ್ಲಿ ಏನು ಎನರ್ಜಿ ಇರುತ್ತೆ. ಯಾಕಂದರೆ ನಮಗೆ ಡೆಲ್ಟಾ ಇ ಬೇಕು, ಚೇಂಜ್ ಇನ್ ಎನರ್ಜಿ. ಸೊ ಚೇಂಜ್ ಇನ್ ಎನರ್ಜಿ ಬೇಕಂದರೆ ಫಸ್ಟ್ ನನಗೆ
ಈ ಎನರ್ಜಿ ಏನು ಡಿಫ್ರೆಂಟ್ ಆರ್ಬಿಟ್ಸಲ್ಲಿ ಎನರ್ಜಿ ಏನು ಬೇಕು ಆ ಎಕ್ಸ್ಪ್ರೆಷನ್ ಬರ್ಕೊಂಡೆ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಚ್ ನ್ಯೂ ಅಂದರೆ ಚೇಂಜ್ ಇನ್ ಎನರ್ಜಿ ಎಚ್ ನ್ಯೂ, ಯಾಕಂದರೆ ದಾಟ್ ಕಮ್ಸ್ ಔಟ್ ಆ್ಯಸ್ ಅ ಫೋಟಾನ್, ಅದು ನಮ್ಗೆ ಗೊತ್ತು ಎಚ್ ನ್ಯೂ. ಬಟ್ ಇದೇನಿದು ದಿಸ್ ಟರ್ಮ್ ಈಸ್ ಇ ಇನಿಷಿಯಲ್. ಓಕೆ, ಇನಿಷಿಯಲ್ ಎನರ್ಜಿ. ಸೊ ಈ ಒಂದು ಟರ್ಮ್ ಏನಿದೆ ದಿಸ್ ಟರ್ಮ್ ಈಸ್ ಇ ಫೈನಲ್. ಓಕೆ, ಸೊ ಮೈನಸ್ ಆಫ್ ಮೈನಸ್. ಓಕೆ, ಇ ಇನಿಷಿಯಲ್ ಮೈನಸ್ ಇ ಫೈನಲ್. ರೈಟ್, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಎಕ್ಸ್ಪ್ರೆಷನ್ ಬರ್ತಾ ಇದೆ. ಸೊ ಇಲ್ಲೇನು ಇಂಪಾರ್ಟೆಂಟು, ಎನ್ ಐ ಯಾವ ಸ್ಟೇಟಲ್ಲಿ ಅಂದರೆ ಯಾವ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಇದೆ ಅನ್ನೋದು ಇಂಪಾರ್ಟೆಂಟು. ರೈಟ್, ಸೊ ಸಿಂಪ್ಲಿಫೈ ಮಾಡಿದ್ರೆ ಮಿಕ್ಕಿ ಇದೆಲ್ಲ ಕಾನ್ಸ್ಟೆಂಟ್ ಇದೆ. 1/nf² ಮೈನಸ್ 1/ni² ಬರುತ್ತೆ. ರೈಟ್, ಸೊ ಇಟ್ ಈಸ್ ಎಚ್ ನ್ಯೂ. ಬಟ್ ನಮಗೆ ಫ್ರೀಕ್ವೆನ್ಸಿ ಬೇಕಂದರೆ ಎಚ್ನ ಕೆಳಗಡೆ ಕಳಿಸ್ತಾ ಇದ್ದೀನಿ. ಹಾಗಾದರೆ ಫ್ರೀಕ್ವೆನ್ಸಿ ಆಫ್ ಲೈಟ್ ಎಮಿಟೆಡ್ ಏನು, expression is this, frequency of light emitted. Right, so frequency of light emitted expression idu. So ಇಲ್ಲಿ ನೀವು ನೋಡ್ಬೋದು m constant, e constant, 8h³ epsilon everything constant. Frequency of light emitted is proportional to ಏನು, ನೀವು ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ರೈಟ್, frequency of light emitted is proportional to 1/nf² minus 1/ni². ಯಾಕಂದರೆ ದಿಸ್ ಇಸ್ ವೆರಿಯಿಂಗ್ ಕ್ವಾಂಟಿಟಿ. ಓಕೆ, NF NI ಎಲ್ಲಿದೆ ಎಲ್ಲಿ ಹೋಗ್ತಾ ಇದೆ ನಮಗೇನು ಗೊತ್ತು, ಬೇಸ್ಡ್ ಆನ್ ಸಿಚುಯೇಷನ್. ಬಟ್ ಮಾಸ್ ಆಫ್ ಎಲೆಕ್ಟ್ರಾನ್ ಚಾರ್ಜ್ 8 ಪ್ಲಾಂಕ್ ಕಾನ್ಸ್ಟೆಂಟ್, ಎಪ್ಸಿಲಾನ್ ನಾಟ್ ಎಲ್ಲ ಕಾನ್ಸ್ಟೆಂಟ್. ಬಟ್ NF NI ಡಿಪೆಂಡ್ಸ್ ಆನ್ ಸಿಚುಯೇಷನ್. ಅದೇ ಥರ ಸ್ಪೀಡ್ ಆಫ್ ಲೈಟ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಫ್ರೀಕ್ವೆನ್ಸಿ. ಸಿ ಏನಿದು, ಸ್ಪೀಡ್ ಆಫ್ ಲೈಟ್ ಈಕ್ವಲ್ ಟು ವೇವ್ ಲೆಂತ್ ಆಫ್ ಲೈಟ್ ಇಂಟು ಫ್ರೀಕ್ವೆನ್ಸಿ. ಎಸ್, ರೈಟ್. ಅಲ್ಲಿ ನಾನು ಈ ಒಂದು ಫ್ರೀಕ್ವೆನ್ಸಿಗೆ ನಾನು ಎಕ್ಸ್ಪ್ರೆಷನ್ ಬರಿತೀನಿ. ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ಸೊ ಐ ರಿಪ್ಲೇಸ್ ಈ ಲ್ಯಾಂಬ್ಡಾ ಬದಲು ಸಿ ಬೈ ಲ್ಯಾಂಬ್ಡಾ ಆಗ್ತಾ ಇದ್ದೀನಿ. ಸಾರಿ, ಫ್ರೀಕ್ವೆನ್ಸಿ ನ್ಯೂ ಬದಲು ಸಿ ಬೈ ಲ್ಯಾಂಬ್ಡಾ ಆಗ್ತಾ ಇದ್ದೀನಿ. ಸೇಮ್ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ. ಓಕೆನಾ? ಸೊ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ. ಇವಾಗ ನಾನೇನು ಮಾಡ್ತೀನಿ, ಸಿನ ಕೆಳಗಡೆಗೆ ಹಾಕ್ತಾ ಇದ್ದೀನಿ. ಈ ಒಂದು ಸಿನ ಕೆಳಗಡೆ ಹಾಕ್ತೀನಿ. ಲೆಫ್ಟ್ ಹ್ಯಾಂಡಲ್ಲಿ ಉಳಿದಿದ್ದೇನು 1/λ. ಸಿನ ಕೆಳಗಡೆ ಹಾಕಿದರೆ ಇದನ್ನು ಇಲ್ಲೇನು ಬರುತ್ತೆ, ಸಿ ಬರುತ್ತೆ. ರೈಟ್, ಸೊ ಈ ಒಂದು ಫುಲ್ ಟರ್ಮನ್ನು ವಿತ್ ಸಿ, ಈ ಒಂದು ಟರ್ಮನ್ನು ನಾನು ಆರ್ ಅಂತೇಳಿ ಬರ್ಕೊತಿದ್ದೀನಿ. ಓಕೆ, ಆರ್ ಯಾಕಂದರೆ ಎಲ್ಲ ಕಾನ್ಸ್ಟೆಂಟ್ ಟೈಮ್ಸ್ 1/nf² ಮೈನಸ್ 1/ni². ಆರ್ ಏನು ಕಾನ್ಸ್ಟೆಂಟ್. ಸೊ ಆ ಒಂದು ಕಾನ್ಸ್ಟೆಂಟನ್ನು ನಾವು ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತೇಳಿ ಕರಿತೀವಿ. ರಿಡ್ಬರ್ಗ್ ಕಾನ್ಸ್ಟೆಂಟ್. ಇದರ ನ್ಯೂಮರಿಕ್ ವ್ಯಾಲ್ಯೂ ಬಂದು 1.9097 into 10⁷ per meter. Why? Because 1/nf ni ಅದು ನಂಬರ್ ಡಸ್ ನಾಟ್ ಹ್ಯಾವ್ ಅ ಯೂನಿಟ್. ಸೊ ಲೆಫ್ಟ್ ಹ್ಯಾಂಡ್ ಏನಿದೆ 1/m ಇದೆ, ರೈಟ್ ಹ್ಯಾಂಡ್ ಹ್ಯಾಸ್ ಟು ಬಿ 1/m. ರೈಟ್, ಸೊ ಮೀಟರ್ ಇನ್ವರ್ಸ್. ಓಕೆ ಗೈಸ್, ಈ 1/λ ನಾವು ನ್ಯೂ ಬಾರ್ ಅಂತ ಕೂಡ ಕರಿತೀವಿ. ಅಂದರೆ ವೇವ್ ನಂಬರ್. 1/λ ಅಂದರೆ ವೇವ್ ನಂಬರ್. ಓಕೆ, ಇದು ವೇವ್ ನಂಬರ್ ಎಕ್ಸ್ಪ್ರೆಷನ್, ಇದು ಫ್ರೀಕ್ವೆನ್ಸಿ ಎಕ್ಸ್ಪ್ರೆಷನ್. ಓಕೆ, ಬೋತ್ ಆರ್ ಡಿಪೆಂಡೆಂಟ್ ಆನ್ 1/nf² ಮೈನಸ್ 1/ni². ರೈಟ್ ಗೈಸ್? ಎಸ್ ಸರ್. ಸೊ ಇವಾಗ ಹೇಳಿದ್ನಲ್ಲ ಎಮಿಟ್ ಮಾಡೋದು ಲೈಟ್. ರೈಟ್, ಸೊ ಸರ್ಟೆನ್ ಎಂಟಿಟಿ ಆಟಮ್, ಈ ಕೇಸಲ್ಲಿ ಹೈಡ್ರೋಜನ್ ಆಟಮ್, ರೈಟ್, ಸರ್ಟೆನ್ ಲೈಟನ್ನು ಎಮಿಟ್ ಮಾಡ್ತಾ ಇದೆ. ಆ ಲೈಟ್ಗೆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇದೆ. ರೈಟ್, ಪರ್ಟಿಕ್ಯುಲರ್ ವೇವ್ ಲೆಂತ್ ಇದೆ, ಎಮಿಷನ್. ರೈಟ್, ಸೊ ಅದನ್ನು ನಾವು ನೋಡ್ತಾ ಹೋದಾಗ ಸ್ಪೆಕ್ಟ್ರಲ್ ಲೈನ್ಸ್ ಅಂದರೆ ಒಂದು ಕಪ್ಪು ಲೈನ್ ಮೇಲೆ ಬಂದಂಥ ಬ್ರೈಟ್ ಲೈಟ್ ಏನಿದೆ ದಟ್ ಈಸ್ ಎಮಿಟೆಡ್ ಲೈಟ್ ಅಲ್ವಾ. ಸೊ ಆ ಒಂದು ಲೈಟ್ ಏನಿದೆ ಅರೈಸಿಂಗ್ ಫ್ರಮ್ ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಹೈಯರ್ ಎನರ್ಜಿ ಟು ಲೋವರ್ ಎನರ್ಜಿ. ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದೆ ಎನರ್ಜಿ ರೇಡಿಯೇಟಿಂಗ್ ಆಸ್ ಲೈಟ್ ಔಟ್. ಸೊ ಆ ಒಂದು ಎನರ್ಜಿನ ನಾವು ಡಾರ್ಕ್ ಸ್ಕ್ರೀನ್ ಮೇಲೆ ಬ್ರೈಟ್ ಲೈಟ್ ಆಗಿ ಕಾಣ್ತಾ ಇದೆ. ರೈಟ್, ಸೊ ಅಲ್ಲಿ ನಾವು ಬೇಸ್ಡ್ ಆನ್ ಯಾವ ರೀಜನ್ಗೆ ಯಾವ ಲೈಟ್ ಬರ್ತಾ ಇದೆ ಅದ್ರ ಮೇಲೆ ಸರ್ಟೆನ್ ಕ್ಲಾಸಿಫಿಕೇಶನ್ ಮಾಡಿದ್ವಿ. ರೈಟ್, ಸೊ ಹೈಡ್ರೋಜನಲ್ಲಿ ಲೈಮನ್ ಸೀರೀಸ್, ಬಾಮನ್ ಸೀರೀಸ್, ಪ್ಯಾಶ್ಚನ್ ಸೀರೀಸ್, ಬ್ರಾಕೆಟ್ ಸೀರೀಸ್, ಪೀಫಂಡ್ ಸೀರೀಸ್ ಇದೆಲ್ಲ ನಿಮಗೆ ಗೊತ್ತು. ಈ ಒಂದು ಲೈಮನ್ ಸೀರೀಸ್ ಯಾವ ರೀಜನಲ್ಲಿ ಬರುತ್ತೆ ಅಂದರೆ UV ರೀಜನಲ್ಲಿ ಬರುತ್ತೆ. ಬಾಮರ್ ವಿಸಿಬಲ್, ಪ್ಯಾಶ್ಚನ್ IR, ಬ್ರಾಕೆಟ್ IR, ಪೀಫಂಡ್ IR. ಓಕೆ, ಯಾವಾಗ ಆಗತ್ತೆ ಅಂತ ನೋಡೋದಾದರೆ
ಲೈಮನ್ ಅಂದರೆ ಸಿ ಗೈಸ್ NF ಸಿ ಇನಿಷಿಯಲ್ ಸ್ಟೇಟ್ ಏನಿದೆ ಇದು 2 3 4 ಇರ್ಬೋದು, ಬಟ್ ಫೈನಲ್ ಸ್ಟೇಟ್ ಏನಿದೆ 1ಗೆ ಬರಬೇಕು. NI ಇನಿಷಿಯಲ್, NF ಫೈನಲ್. ಓಕೆ, ಸೊ ಹಾಗಾದರೆ ನೋಡ್ಕೊಳ್ಳಿ, ಇಲ್ಲಿ ನಾನು ಸ್ಟೇಟನ್ನು ಫಸ್ಟ್ ಮಾರ್ಕ್ ಮಾಡ್ಕೊತೀನಿ. ಓಕೆ, ಇದು ನ್ಯೂಕ್ಲಿಯಸ್. ಇದೇನಿದು N = 1, N = 2, N = 3, N = 4, N = 5, N = 6. ಓಕೆನಾ? ಸೊ ಈಗ ಲೈಮನನ್ನು ನಾನು ಫಸ್ಟ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ N = 2 ಇಂದ 1ಗೆ ಬರುತ್ತೆ. ರೈಟ್, ಲೆಟ್ ಮಿ ಚೇಂಜ್ ದ ಕಲರ್. N = 2 ಇಂದ 1ಗೆ ಬಂದರೆ ಓಕೆ ಲೈಮನ್. 3 ಇಂದ 1ಗೆ ಬಂದರೆ ಎಸ್ ಸರ್ ಲೈಮನ್. 4 ಇಂದ 1ಗೆ ಬಂದರೆ ಅದು ಕೂಡ ಲೈಮನ್ನೇ ಸರ್. 5 ಇಂದ 1ಗೆ ಬಂದರೆ ಲೈಮನ್. 6 ಇಂದ 1ಗೆ ಬಂದರೆ ಅದು ಕೂಡ ಲೈಮನ್. ರೈಟ್, ಎಲ್ಲಿಂದ ಆದರೂ ಬರಲಿ ಮೇಲ್ಗಡೆಯಿಂದ, ಬಟ್ 1ಗೆ ಬಂತಂದರೆ ಅದು ಲೈಮನ್. ರೈಟ್, ಸೊ ಈ ಒಂದು ಲೈಮನ್ ಸೀರೀಸ್ ಇದೆ. ಹಾಗಾದರೆ ಸರ್ ಲೈಮನ್ ಸೀರೀಸಲ್ಲಿ ಲ್ಯಾಂಬ್ಡಾ ಫ್ರೀಕ್ವೆನ್ಸಿ ಬೇಸಿಕಲಿ ಈ ಫ್ರೀಕ್ವೆನ್ಸಿ ಬೇರೆ, ಈ ಫ್ರೀಕ್ವೆನ್ಸಿ ಬೇರೆ, ಈ ಫ್ರೀಕ್ವೆನ್ಸಿ ಬೇರೆ, ಅರ್ಥ ವೇವ್ ಲೆಂತ್ ಬೇರೆ. ಅಂದರೆ ಇಟ್ ಈಸ್ ಅ ರೇಂಜ್ ಆಫ್ ವೇವ್ ಲೆಂತ್, ನಾಟ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ಬೇಸಿಕಲಿ ಇಟ್ ಈಸ್ ಅ ರೇಂಜ್ ಆಫ್ ವೇವ್ ಲೆಂತ್ ಲೈಮನ್ ಅನ್ನೋದು. ಅದೇ ಥರ ನೆಕ್ಸ್ಟ್ ಒನ್ ಬಾಮರ್. ಎಲ್ಲಿಂದ ಎಲ್ಲಿಗೆ ಬರಬೇಕಪ್ಪ? ಎಲ್ಲಿಂದಾದ್ರೂ ಬರಲಿ 2ಗೆ ಬರಬೇಕು. ದಟ್ ಈಸ್ ಐಡಿಯಾ ಅಲ್ವಾ? ಸೊ ಬಾಮರ್ನ ಬರೆಯೋಣ. ಬಾಮರ್, ಬರಲಮರ್. ಸೊ 3 to 2, 4 to 2. ರೈಟ್, ಕ್ಲಿಯರ್ ಗೈಸ್? 3 to 2, 4 to 2, 5 to 2, 6 to 2. ಸೊ ಇದನ್ನು ನಾವೇನು ಹೇಳ್ತಿದ್ದೀವಿ? ಬಾಮರ್. ನಾವು ನೆಕ್ಸ್ಟ್ ಒನ್ ಯಾವುದು? ಪ್ಯಾಸ್ಚನ್. ರೈಟ್, ಸೊ ಪ್ಯಾಸ್ಚನ್. ಸೊ ಎಲ್ಲಿಂದಾದ್ರೂ ಬರಲಿ ಎಲ್ಲಿಗೆ ಬರಬೇಕು? 3ಗೆ ಬರಬೇಕು. ರೈಟ್, ಸೊ 3ಗೆ ಬರಬೇಕು. ಇಲ್ಲಿಗೆ ತಂದು ಬಿಡ್ತಾ ಇದ್ದೀನಿ, 3ಗೆ ತಂದು ಬಿಡ್ತಾ ಇದ್ದೀನಿ. 4 ಇಂದ 3ಗೆ, 5 ಇಂದ 3ಗೆ, ಅದೇ ಥರ 6 ಇಂದ 3ಗೆ. ಸೊ ಇದೇನಿದು? ಪ್ಯಾಷನ್. ದಿಸ್ ಇಸ್ ಪ್ಯಾಷನ್. ಅದೇ ಥರ ನೆಕ್ಸ್ಟ್ ಒನ್ ಬ್ರಾಕೆಟ್. ಅಂದರೆ ಎಲ್ಲಿಂದಾದರೂ ಬರಲಿ 4ಗೆ ಬರಲಿ. ದಟ್ ಇಸ್ ದ ಐಡಿಯಾ. ರೈಟ್, ಸೊ ಎಲ್ಲಿಂದಾದರೂ ಬರಲಿ 4ಗೆ ತೊಗೊಂಬರಲಿ. ರೈಟ್, ಸೊ 4ಗೆ ತರ್ತಾ ಇದ್ದೀನಿ. 5 ಇಂದ 1 ಬರ್ತಾ ಇದೆ 4ಗೆ, 6 ಇಂದ 1 ಬರ್ತಾ ಇದೆ 4ಗೆ. ಅದ್ರ ಮೇಲಿಂದನೂ ಬರ್ಬೋದು. ನಾನು ಚಿತ್ರನ ಜಸ್ಟ್ N = 6 ತನಕ ಬರ್ದಿದ್ದೀನಿ ಅಷ್ಟೇ ಗಾಯ್ಸ್. ಓಕೆ, ನೆಕ್ಸ್ಟ್ ಒನ್ ಏನಿದು? ದಿಸ್ ಇಸ್ ಬ್ರಾಕೆಟ್. ಇನ್ನು ಬರಲಿ ಇನ್ಫಿನಿಟಿಯಿಂದನೂ ಬರಲಿ, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಓಕೆನಾ? ಎಸ್ ಸರ್. ನಾವು ಲಾಸ್ಟ್ ಒನ್ ಪಿ ಫಂಡ್. ಪಿ ಫಂಡ್ ಅಂದ್ರೇನು ಸರ್? 6 ಇಂದ 5ಗೆ ಬರ್ತಾ ಇದೆ, ಅದೇ ಥರ ಹೊರಗಡೆಯಿಂದ ಕೂಡ ಬರಲಿ. ರೈಟ್, ಸೊ ದಿಸ್ ಇಸ್ ಪಿ ಫಂಡ್. ನಾನು ಹೇಳಿದೆ a line is not a single line, it is the collection of line from n = 2 to 1, from n = infinity to 1. Right, so collection of line ಅಂದ್ರೆ ಮಿನಿಮಮ್ ವೇವ್ ಲೆಂತ್ ಇದೆ, ಮ್ಯಾಕ್ಸಿಮಮ್ ವೇವ್ ಲೆಂತ್ ಇದೆ, ಮಿನಿಮಮ್ ಎನರ್ಜಿ ಇದೆ, ಮ್ಯಾಕ್ಸಿಮಮ್ ಎನರ್ಜಿ ಇದೆ, ಮಿನಿಮಮ್ ಫ್ರೀಕ್ವೆನ್ಸಿ ಇದೆ, ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇದೆ. ಸೊ ಹಾಗಾದರೆ ನೀವು ಬೇಸಿಕಲಿ ಸೊ ಈ ಒಂದು ಕೇಸಲ್ಲಿ ಲೈಮನ್ಗೆ, ಬಾಮರ್ಗೆ, ಪ್ಯಾಷನ್ಗೆ, ಬ್ರಾಕೆಟ್, ಪಿ ಫಂಡ್, ಈ 5 ಸೀರೀಸ್ಗೆ ಕರೆಸ್ಪಾಂಡಿಂಗ್ ಮಿನಿಮಮ್ ಮ್ಯಾಕ್ಸಿಮಮ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಲಾಂಗೆಸ್ಟ್ ವೇವ್ ಲೆಂತ್ ಯಾವ ಥರ, ಶಾರ್ಟೆಸ್ಟ್ ವೇವ್ ಲೆಂತ್ ಯಾವ ಥರ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ಬೋದು. ಬಟ್ ನಾನು ನಿಮಗೆ ಒಂದಕ್ಕೆ ತೋರಿಸ್ತೀನಿ. ಸೊ 1/λ ದಟ್ ಈಸ್ ವೇವ್ ಲೆಂತ್. ಓಕೆ, ಸೊ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಬಟ್ 1/λ ಅಂದರೆ ವೇವ್ ನಂಬರ್ನ ಬರಿತಾ ಇದ್ದೀನಿ ಫಸ್ಟು. ಆರ್ ಕಾನ್ಸ್ಟೆಂಟ್ ಗೈಸ್, ಆರ್ ಕಾನ್ಸ್ಟೆಂಟ್. 1/n ಫೈನಲ್. ಎನ್ ಫೈನಲ್ ಅಂದರೆ ಸರ್, ಫೈನಲ್ ಅಂದರೆ ಲೈಮನಲ್ಲಿ 1ಗೆ ಬರಬೇಕು. ರೈಟ್, ಸೊ 1². ಸೊ ನಮಗೆ ಲಾಂಗೆಸ್ಟ್ ವೇವ್ ಲೆಂತ್ ಬೇಕು. ಲಾಂಗೆಸ್ಟ್ ವೇವ್ ಲೆಂತ್ ಅಂದರೆ ಶಾರ್ಟೆಸ್ಟ್ ಮಿನಿಮಮ್ ಎನರ್ಜಿ. ರೈಟ್, ಮಿನಿಮಮ್ ಎನರ್ಜಿ ಎಲ್ಲಿ ಬರುತ್ತೆ ಆದರೆ ನೆಕ್ಸ್ಟು ಹೈಯರ್ ಎನರ್ಜಿಯಿಂದ ಬಂತು ಅಂದರೆ. ರೈಟ್, ಸೊ 1² 1/1² - 1/2². ಇದು ಕರೆಸ್ಪಾಂಡಿಂಗ್ ಟು ಲಾಂಗೆಸ್ಟ್ ವೇವ್ ಲೆಂತ್ ಆರ್ ಮಿನಿಮಮ್ ಎನರ್ಜಿ. ರೈಟ್, ಅದೇ ಥರ ಶಾರ್ಟೆಸ್ಟ್ ವೇವ್ ಲೆಂತಿಗೆ ಒಂದ್ಸಲ ತೋರಿಸ್ತೀನಿ. 1/λ = r ಇಂಟು ಎಲ್ಲಿಗೆ ಬರಬೇಕು ಸರ್? ಫೈನಲ್ ಈಸ್ 1 ಓನ್ಲಿ, ಎಲ್ಲಿಂದ ಆದರೂ ಬರಲಿ. ಬಟ್ ನಮಗೆ ಶಾರ್ಟೆಸ್ಟ್ ವೇವ್ ಲೆಂತ್ ಬಟ್ ಮ್ಯಾಕ್ಸಿಮಮ್ ಎನರ್ಜಿ ಬೇಕು. ಮ್ಯಾಕ್ಸಿಮಮ್ ಎನರ್ಜಿ ಯಾವಾಗ ಬರುತ್ತೆ? ವೆರಿ ವೆರಿ ಹೈಯರ್ ಎನರ್ಜಿ ಲೆವೆಲಿಂದ 1ಗೆ ಬಂದಾಗ.
ರೈಟ್. ವೆರಿ ವೆರಿ ಹೈ ಎನರ್ಜಿ ಲೆವೆಲ್ ಯಾವುದು? ಇನ್ಫೈನೈಟ್. ಸೊ 1/∞² ರೈಟ್. ಸೊ ಈ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ವೇವ್ ಲೆಂತ್ ಬರುತ್ತೆ. ಇದು ವೇವ್ ನಂಬರ್ ಬಂದಾದ್ಮೇಲೆ ಉಲ್ಟಾ ಮಾಡಿ ಅದು ವೇವ್ ಲೆಂತ್. ಸೊ ದಿಸ್ ಇಸ್ ಲ್ಯಾಂಬ್ಡಾ ರೈಟ್. ಸೊ ದಿಸ್ ಇಸ್ ಲ್ಯಾಂಬ್ಡಾ, ಬಟ್ ಇದು ಲ್ಯಾಂಬ್ಡಾ ಮ್ಯಾಕ್ಸ್ ರೈಟ್. ಇದು ಲ್ಯಾಂಬ್ಡಾ ಮಿನಿಮಮ್ ಈ ಒಂದು ಸೀರೀಸ್ಗೆ. ಮಿಕ್ಕಿದ್ದಕ್ಕೆಲ್ಲ ನೀವು ವರ್ಕೌಟ್ ಮಾಡ್ಬೋದು, ಬಟ್ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ ಯಾವ ಥರ ಮಾಡೋದಂತ ಹೇಳಿದ್ದೀನಿ. ರೈಟ್ ಗೈಸ್? ಎಸ್ ಸರ್. ನಾವು ಡಿ ಬ್ರೋಗ್ಲೆ ಎಕ್ಸ್ಪ್ಲನೇಷನ್ ಆಫ್ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ ಆಫ್ ಕ್ವಾಂಟೈಸೇಷನ್. ಅಂದರೆ ಬೋರ್ಸ್ ಸೆಕೆಂಡ್ ಪಾಸ್ಟುಲೇಟ್ ಏನು? ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟೈಸ್ಡ್ ಅಂದರೆ MVR = NH/2π. ಸೊ ಡಿ ಬ್ರೋಗ್ಲೆ ಏನು ಮಾಡ್ತಾರೆ ಅಂದರೆ, ಸಿನ್ಸ್ ಬೋರ್ ಕುಡ್ ನಾಟ್ ಎಕ್ಸ್ಪ್ಲೇನ್ ವೈ ಓನ್ಲಿ ಸರ್ಟೇನ್ ಆರ್ಬಿಟ್ಸ್ ವರ್ ಅಲೋಡ್, ಈ ಸೆಡ್ ಆಂಗ್ಯುಲರ್ ಮೊಮೆಂಟಮ್ ಅಲ್ಲಿ ಕಾನ್ಸ್ಟೆಂಟ್ ಇತ್ತು ಅಂದರೆ, ಕ್ವಾಂಟೈಸ್ಡ್ ಇತ್ತು ಅಂದರೆ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಸುತ್ತುತ್ತೆ. ಬಟ್ ವೈ ಈ ಕುಡ್ ನಾಟ್ ಎಕ್ಸ್ಪ್ಲೇನ್ ದಟ್. ಅವಾಗ ಡಿ ಬ್ರೋಗ್ಲೆ ಏನು ಮಾಡ್ತಾರೆ ಅಂದರೆ, ಈ ಬ್ರಿಂಗ್ಸ್ ವೇವ್ ಪಿಕ್ಚರ್. ಅಂದರೆ ಈ ಒಂದು ಪಾರ್ಟಿಕಲ್ ಅನಾಲಿಸಿಸ್ನ ಅವರು ವೇವ್ ಪಾರ್ಟಿಕಲ್ ಅನಾಲಿಸಿಸ್ ಆಗಿ ಸ್ಟಡಿ ಮಾಡ್ತಾರೆ. ಅದಕ್ಕೆ ನಾವು ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಅಂತ ಹೇಳಿ ಕರಿತೀವಿ. ಸೊ ಡಿ ಬ್ರೋಗ್ಲೆ ಏನು ಮಾಡ್ತಾರೆ ಅಂದರೆ, ಈ ಅಸ್ಯೂಮ್ಡ್ ಎಲೆಕ್ಟ್ರಾನ್ ಆರ್ಬಿಟ್ ಏನಿದೆ ವಿಲ್ ಬಿ ಸ್ಟೇಬಲ್ ಓನ್ಲಿ ಇಫ್ ಇಟ್ಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್. ಸೊ ಈ ಒಂದು ಎಲೆಕ್ಟ್ರಾನ್ ಆರ್ಬಿಟ್ ಏನಿದೆ, ಸೊ ಈ ಒಂದು ಎಲೆಕ್ಟ್ರಾನ್ ಆರ್ಬಿಟ್ ಇಫ್ ಇಟ್ಸ್ ಓನ್ಲಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ರೈಟ್. ಸೊ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಅನ್ನು ನಾವು ಲ್ಯಾಂಬ್ಡಾ ಅಂತ ಹೇಳಿ ಕರಿತಿದ್ದೀವಿ. ಸೊ ಆ ಒಂದು ಕೇಸಲ್ಲಿ 2πRN ಸಿಗ. ಸೊ 2πRN ಅಂದರೆ ರೇಡಿಯಸ್ ಆಫ್ nth ಆರ್ಬಿಟ್. ಸೊ 2πRN ಅಂದರೆ ಅದರ ಸರ್ಕಂಫರೆನ್ಸ್, ಆರ್ಬಿಟ್ನ ಸರ್ಕಂಫರೆನ್ಸ್ ಏನಿರಬೇಕಂದ್ರೆ ಶುಡ್ ಬಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್. ಓಕೆ, ಇವರು ಎಲೆಕ್ಟ್ರಾನಿಗೆ ಒಂದು ವೇವ್ ಲೆಂತನ್ನು ಅಸೈನ್ ಮಾಡ್ತಾ ಇದ್ದಾರೆ ರೈಟ್. ಸೊ ಎಲೆಕ್ಟ್ರಾನಿಗೆ ಒಂದು ವೇವ್ ಲೆಂತನ್ನು ಅಸೈನ್ ಮಾಡ್ತಾ ಇದ್ದಾರೆ ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್ ರೈಟ್ ಗೈಸ್? ಎಸ್ ಸರ್. ಸೊ ಇಲ್ಲಿ ನೋಡಿ, ನೀವು n=1 ಹಾಕಿದರೆ, n=1 ಹಾಕೋಣ. ಸೊ ಅಲ್ಲಿ ಹಾಕಿದ್ದೀನಿ n=1 ಹಾಕಿದರೆ 2πR ಏನಾಗುತ್ತೆ? 2πR ಬಿಕಮ್ಸ್ ಲ್ಯಾಂಬ್ಡಾ ರೈಟ್. ಅದೇ 2 ಹಾಕಿದರೆ 2πR ಏನಾಗುತ್ತೆ? 2πR ಬಿಕಮ್ಸ್ 2 ಲ್ಯಾಂಬ್ಡಾ. ಅದನ್ನು ನೀವು ಯಾವ ಥರ ಒಂದು ಅಟೋಮಿಕ್ ಸ್ಟ್ರಕ್ಚರಲ್ಲಿ ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಿದ್ದೀನಿ. ಇದು ನ್ಯೂಕ್ಲಿಯಸ್ ಪಾ. ಸೊ ಇದು ನ್ಯೂಕ್ಲಿಯಸ್. ಸೊ ಫಸ್ಟ್ ಏನಿದೆ ಸರ್, n=1 ಇದೆ ರೈಟ್. ಸೆಕೆಂಡ್ ಏನಿದೆ, n=2. ಲೆಟ್ಸ್ ಸೇ ವಿ ಆರ್ ಹ್ಯಾವಿಂಗ್ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಆರ್ಬಿಟ್. ಸೊ ಫಸ್ಟ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಇತ್ತು ಅಂದರೆ ಅದರ ಆರ್ಬಿಟಲ್ ರೇಡಿಯಸ್ ಏನು? RN ರೈಟ್. n ಏನು? ಕ್ವಾಂಟಮ್ ನಂಬರ್, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಫಸ್ಟ್ ಆರ್ಬಿಟಲ್ಲಿ 1 ರೈಟ್. ಸೊ ಹಾಗಾದರೆ ಸೊ ಈ ಒಂದು 2πR, ಸೊ ದಿಸ್ ಇಸ್ R1 ಗೈಸ್. ಈ ಒಂದು ಲೆಂತ್ ಏನಿದೆ ಇದು R1. ಸೊ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಇಂದ ಎಲೆಕ್ಟ್ರಾನ್ ಆರ್ಬಿಟ್ ತನಕ ಇರುವ ಒಂದು ರೇಡಿಯಸ್ ಏನಿದೆ, ದಿಸ್ ರೇಡಿಯಸ್ ಇಸ್ R1 ರೈಟ್. ಸೊ 2πR ಅಂದರೆ ಈ ಒಂದು ಸರ್ಕಂಫರೆನ್ಸ್ ಏನಿದೆ, ಇಟ್ ಹ್ಯಾಸ್ ಟು ಬಿ ಲ್ಯಾಂಬ್ಡಾ ಆಫ್ ಎಲೆಕ್ಟ್ರಾನ್, ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಸೊ ಎಲೆಕ್ಟ್ರಾನ್ ಅನ್ನು ಒಂದು ವೇವ್ ಆಗಿ ಟ್ರೀಟ್ ಮಾಡ್ತಾರೆ. ಸಚ್ ದಟ್ ಒಂದು ವೇವ್ ಲೆಂತ್ ಇಸ್ ಅ ಕಾಂಬಿನೇಷನ್ ಆಫ್ ಏನು ಸರ್, ಈ ಎರಡು ಕ್ರಸ್ಟ್ ಅಂಡ್ ರೈಟ್. ಸೊ ಟ್ರಫ್ ರೈಟ್ ಗೈಸ್, ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ ನೀಟಾಗಿ ನಾನು ಬರಿತಾ ಇರೋದನ್ನ. ಸೊ ಈ ಸೆಡ್ ಎಲೆಕ್ಟ್ರಾನ್, ಥಿಂಕ್ ಆಫ್ ಎಲೆಕ್ಟ್ರಾನ್ ಆಸ್ ಅ ವೇವ್ ರೈಟ್, ಒಂದು ಕಂಪ್ಲೀಟ್ ವೇವ್. ಅದಕ್ಕೋಸ್ಕರ ಸೊ ಇಲ್ಲಿ ನೋಡ್ಕೊಳ್ಳಿ, ಜಿಗ್ ಔಟರಿಂದ ಬರ್ತೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಔಟರ್ ಒನ್ ವೇವ್ ರೈಟ್, ಅದೇ ಈ ಥರ ಇನ್ನೊಂದು ವೇವ್ ರೈಟ್. ಕ್ಲಿಯರ್? ಸೊ ಈ ಒಂದು ಟೋಟಲ್ ಆರ್ಬಿಟ್ ಅಂದರೆ ಸಿಗೈಸ್, ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಏನು? λ/2. ಇಲ್ಲಿಗಿರುವ ಡಿಸ್ಟೆನ್ಸ್ ಏನು? λ/2. ಸೊ ಹಾಗಾದರೆ ಟೋಟಲ್ ಇಸ್ ಲ್ಯಾಂಬ್ಡಾ. ಅದೇ ಥರ ಸೆಕೆಂಡ್ n=2 ಇತ್ತು ಅಂದರೆ, n=2 ಇತ್ತು ಅಂದರೆ 2πR ಇಂಟು 2 ಲ್ಯಾಂಬ್ಡಾ. 2πR = 2 ಲ್ಯಾಂಬ್ಡಾ. ಈ ಕೇಸಲ್ಲಿ ವೇವ್ ಲೆಂತ್ ಯಾವ ಥರ ತೋರ್ಸೋಕ್ಕಾಗತ್ತೆ ಎಲೆಕ್ಟ್ರಾನ್? ಸೊ ಎಲೆಕ್ಟ್ರಾನನ್ನು ಅಸ್ಯೂಮ್ ದಟ್ ಈಸ್ ಮೇಡ್ ಅಪ್ ಆಫ್ 2 ವೇವ್ ಲೆಂತ್. ಅಂದರೆ ಈ ಥರ ರೈಟ್. ಸೊ ಎಲೆಕ್ಟ್ರಾನ್ ಇಸ್ ಹ್ಯಾವಿಂಗ್, ಸೊ ವೇವ್, ಕ್ವಾರ್ಟರ್ ವೇವ್ ಕಂಪ್ಲೀಟ್, ಅನದರ್ ಕ್ವಾರ್ಟರ್ ವೇವ್ ಕಂಪ್ಲೀಟ್ ಅಂದರೆ 1 ವೇವ್ ಕಂಪ್ಲೀಟ್
See, quarter wave, together one wave, right? Another quarter wave. So another quarter of circumference, right, makes half of wavelength, right? So two wavelengths of together makes one wavelength. Okay na? So ಹಾಗಾದ್ರೆ ಇಲ್ಲಿ ಎಷ್ಟಿದೆ 2 ಲ್ಯಾಂಬ್ಡಾ ಇದೆ, ಎರಡರಲ್ಲಿ 2 ಲ್ಯಾಂಬ್ಡಾ ಇದೆ. ಕ್ಲಿಯರ್? ದಟ್ ಈಸ್ ದ ಐಡಿಯಾ. ಸೊ ಅಗೇನ್ ಸೇಮ್ ಥಿಂಗ್, ಅಕಾರ್ಡಿಂಗ್ ಟು Bohr's second postulate, L equal to NH by H cross, or H cross ಅಂದರೆ H by 2 pi, right? So NH by 2 pi and L ಏನು MVR, so NH by 2 pi. ಸೊ ಬೇಸಿಕಲಿ ಇಲ್ಲಿ ಲ್ಯಾಂಬ್ಡಾ ಈಕ್ವಲ್ ಟು ವೈ, ಬಿಕಾಸ್ ಸಿ 2 pi r ಅಂದ್ರೇನು ಲ್ಯಾಂಬ್ಡಾ, ರೈಟ್? ಸೊ 2 pi r ಅಂದರೆ ಎನ್ ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು NH by MV, ರೈಟ್? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 pi r. ಸೊ ಅದಕ್ಕೋಸ್ಕರ NH by MV ಅಂತೇಳಿ ಬರ್ತಾ ಇರೋದು. ಸೊ ಅದೇ ಥರ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು NH by P. ಇಫ್ n ಈಕ್ವಲ್ ಟು 1 ಇತ್ತು ಅಂದರೆ ಲ್ಯಾಂಬ್ಡಾ ಈಕ್ವಲ್ ಟು H by P. ಓಕೆ ಗೈಸ್, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು H by P. ಸೊ ಈ ಒಂದು ಎಕ್ಸ್ಪ್ರೆಷನ್ಗೆ ನಾವು ಡಿ ಬ್ರಾಗ್ಲೆ ಹೈಪೋಥೆಸಿಸ್ ಅಂತೇಳಿ ಕರಿತೀವಿ. ಓಕೆ, ಸೊ ಡಿ ಬ್ರಾಗ್ಲೆ ಏನು ಮಾಡಿದ್ರು, ಬೇಸಿಕಲಿ ವೇವ್ ಲೆಂತ್ ಇಸ್ ಅ ಪ್ರಾಪರ್ಟಿ ಆಫ್ ವೇವ್. ಈ ಲಿಂಕ್ಡ್ ದಟ್ ವಿತ್ ಮೊಮೆಂಟಮ್. ಅಂದರೆ ಎಲೆಕ್ಟ್ರಾನ್ ಪಾರ್ಟಿಕಲ್ಗೆ ಮೊಮೆಂಟಮ್ ಇರುತ್ತೆ, ಪಾರ್ಟಿಕಲ್ಗೆ ವೇವ್ ಲೆಂತ್ ಇರಲ್ಲ. ಡಿ ಬ್ರಾಗ್ಲೆ ಸೈಡ್ ವೇವ್ ಲೆಂತ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಅವಾಗ ಎಕ್ಸ್ಪ್ಲೇನ್ ಮಾಡ್ಬೋದು, ರೈಟ್? ಸೊ ದಟ್ ಈಸ್ ದ ಐಡಿಯಾ. ಈ ಕನೆಕ್ಟೆಡ್ particle nature momentum with wave nature, which is lambda. So he said wavelength and momentum eradu kuda interlinked with an expression in between term Planck's constant. Okay, so particle ತುಂಬಾ ದೊಡ್ಡದಿತ್ತು ಅಂದರೆ ವೇವ್ ಲೆಂತ್ ಏನಿರುತ್ತೆ ತುಂಬ ಚಿಕ್ಕದಿರುತ್ತೆ, ರೈಟ್? ಎಲೆಕ್ಟ್ರಾನ್ ಟೈನಿ ಬಿಟ್ ಆಫ್ ಎಲೆಕ್ಟ್ರಾನ್ ಇರೋದ್ರಿಂದ ಅದರ ವೇವ್ ಲೆಂತ್ ಇಸ್ ಅಬ್ಸರ್ವಬಲ್, ರೈಟ್? ರಿಲೇಟಿವ್ಲಿ ಅಬ್ಸರ್ವಬಲ್. ಬಟ್ ನಮಗೂ ಕೂಡ ವೇವ್ ಲೆಂತ್ ಇದೆ. ಸಿನ್ಸ್ ವಿ ಆರ್ ವೆರಿ ಬಿಗ್ ಆಬ್ಜೆಕ್ಟ್ಸ್, ನಮ್ಮ ಡಿ ಬ್ರಾಗ್ಲೆ ವೇವ್ ಲೆಂತ್ ಏನಿದೆ ವೆರಿ ಸ್ಮಾಲ್, ರೈಟ್? ಸೊ ಡಿ ಬ್ರಾಗ್ಲೆ ವೇವ್ ಲೆಂತ್ ಇಸ್ ನಥಿಂಗ್ ಬಟ್ ಮ್ಯಾಟರ್ ವೇವ್. ಸೊ ಮ್ಯಾಟರ್ possess waves. Not only waves on string, everything possess waves. But if mass is too big, that wave is going to be diminished ಅಂತೇಳಿ ಪ್ರಪೋಸ್ ಮಾಡ್ತಾರೆ. ಇಸ್ ದಟ್ ಕ್ಲಿಯರ್ ಗೈಸ್? ಐ ಹೋಪ್ ಎಲ್ಲ ಕೂಡ ಕ್ಲಾರಿಫೈ ಆಗಿದೆ. ಅಗೇನ್ ಇಲ್ಲಿ ಡ್ರಾಬ್ಯಾಕ್ಸ್ ಆಫ್ ಬೋರ್ಸ್ ಮಾಡಲ್ ಇದೆ, ನೀವು ನೋಡ್ಕೋಬೋದು ಇದನ್ನ. ಸೇಮ್ ಥಿಂಗ್ ಆಲ್ರೆಡಿ ಡಿಸ್ಕಸ್ಡ್. ಓಕೆ, ಡ್ರಾಬ್ಯಾಕ್ಸ್ ಆಫ್ ಬೋರ್ಸ್ ಮಾಡಲ್ ಇದೆ. ದಟ್ಸ್ ಇಟ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ಒಂದು ಕಂಪ್ಲೀಟ್ ಆಟಮ್ಸ್ ಚಾಪ್ಟರ್ದು ಪೋಸ್ಟ್ ಮಾರ್ಟಮ್ ಆಗಿ ಹೋಯಿತು. ಎವ್ರಿಥಿಂಗ್ ಫ್ರಮ್ ಯುನೋ ಯಾವ ಥರ ಎನರ್ಜಿ ಲೆವೆಲ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಟಿಲ್ ಯಾವ ಥರ ಸ್ಪೆಕ್ಟ್ರಲ್ ಸೀರೀಸನ್ನು ಅರ್ಥ ಮಾಡ್ಕೊಳ್ಳೋದು, ಅಲ್ಲಿ ತನಕ ಎವ್ರಿಥಿಂಗ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಟಾಡಾ ಬಾಯ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.